ರೀತಿಯೊಳಗ ಕುಂದಾಚಾರ್ಯ ದೇವ ವಿರಚಿತ ಪ್ರಾಕೃತತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಕುಂದ್ ಅಮೃತಚಂದ್ರಾಚಾರ್ಯ ದೇವ ವಿರಚಿತ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಗ್ರಂಥದ ಸ್ವಾಧ್ಯಾಯ ನಮಗೆ ಯಾವಾಗಲೂ ಪ್ರತಿ ರವಿವಾರ ನಡೆಯುತ್ತಿದೆ. ಅದನ್ನೇ ಇಲ್ಲಿ ಈಗ ಮುಂದುವರಿಸುವ ಮಾತಿದೆ. ಭಗವಾನ್ ಕುಂದ ದೇವರ ಈ ಕಾಲದೊಳಗ ಪಂಚಮ ಕಾಲದೊಳಗ ಜೀವರುಗಳಿಗೆ ಪ್ರಥಮ ಮಂಗಲ ಸ್ಥಾನದೊಳಗ ಉಪಕಾರ ಮಾಡುವಂಥವರು ಇರುವುದರಿಂದ ಅವರನ್ನು ಸ್ಮರಿಸಲಾಗಿದೆ. ಅವರ ಯಾವ ಪಂಚಪರಮಾಗಮಗಳ ರಚನೆ ಮಾಡಿದರು ಅವುಗಳಲ್ಲೇ 3 ಪರಮಾಗಮ ಸಮಯಸಾರ, ಪ್ರವಚನಸಾರ ಮತ್ತು ಪಂಚಾಸ್ತಿಕಾಯ ಗ್ರಂಥಗಳ ಮೇಲೆ ಭವ್ಯ ಜನರಿಗೆ ಸುಲಭವಾಗಿ ತಿಳಿದು ಬರುವ ರೀತಿಯಲ್ಲಿ ಸಂಸ್ಕೃತ ಟೀಕೆಗಳನ್ನು ರಚನೆ ಮಾಡಿದಂಥ ಅಮೃತಚಂದ್ರಾಚಾರ್ಯ ದೇವ ಅದೇ ಒಂದು ಅಧ್ಯಾತ್ಮದ ಪ್ರಾಮುಖ್ಯತೆಯಿಂದ ಚರಣಾನುಯೋಗ ಗ್ರಂಥದ ರಚನೆ ಮಾಡಿದರು. ಅದರಲ್ಲಿ ಪಂಚಮಗುಣಸ್ಥಾನವರ್ತಿ ಶ್ರಾವಕನ ಗೃಹಸ್ಥಾವಸ್ಥೆಯಲ್ಲಿ ಇದ್ದುಕೊಂಡ ಮುನಿಯೋಗ್ಯ ಸಾಧನೆ ಯಾವ ಪ್ರಕಾರ ಮಾಡ್ತಾ ಇರ್ತಾನೆ ಅನ್ನೋದರ ಸುಂದರವಾದಂಥ ನಿರೂಪಣೆ ಇದೆ. ಈ ಕೃತಿಯ ಮೇಲೆ ಆಚಾರ್ಯ ಕಲ್ಪ ಪಂಡಿತೋಡರ ಮಲ್ಲರ ಭಾಷಾ ಟೀಕೆಯನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಪೂರ್ಣ ಆಗಲಿಲ್ಲ. ಆ ಅಪೂರ್ಣವಾದಂಥ ಟೀಕೆಯನ್ನು ಇನ್ನೋರ್ವ ಜ್ಞಾನಿ ಪುರುಷ ನವಲತರಾಮ್ ಕಾಸರೇವಾಲ್ ಅನ್ನುವಂಥವ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ನಮಗೂ ಏನಾದರೂ ಆ ಶ್ರಾವಕ ಜೀವನದ ಅಥವಾ ಮುನಿ ಆಗಲಿಕ್ಕೆ ಎಂಥ ತಯಾರಿ ಬೇಕಾಗ್ತಿದೆ ಅನ್ನೋದರಿಂದ ಪರಿಚಯ ಮಾಡಿಕೊಳ್ಳುವಂಥದ್ದ ಯೋಗ್ಯತೆ ಇದೆಯನ ಅಂಥೇಳಿ ನೋಡುವ ಸಲುವಾಗಿ ಈ ಗ್ರಂಥದ ಅಧ್ಯಯನವನ್ನು ಅನೇಕ ವರ್ಷಗಳಿಂದ ಆರಂಭ ಮಾಡಿದ್ದೇ ಇದೆ. ಇಲ್ಲಿ 155ನೇ ಶ್ಲೋಕ ಇದೆ. ಇದಾದ ನಂತರ ಏನು ಮಾಡಬೇಕೆಂಬುದನ್ನು ಈಗ ಹೇಳುತ್ತಾರೆ. ಯಾವುದಾದ ನಂತರ ಉಪವಾಸದ ಧಾರಣ ಮಾಡಿದಾನೆ, ಧರ್ಮ ಧ್ಯಾನದೊಳಗೆ ಸಾಯಂಕಾಲದವರೆಗೆ ಸಮಯ ವ್ಯತೀತ ಮಾಡಿದ್ದಾನೆ. ನಂತರ ಸಾಮಾಯಿಕ ಸ್ವಾಧ್ಯಾಯ ಮಾಡಿ ಶಯನ ಮಾಡುವ ಮಾತು ಹೇಳಿದ್ದಾರೆ. ಬ್ರಹ್ಮಚರ್ಯದ ಪಾಲನೆ ಮಾಡುವ ಮಾತು ಹೇಳಿದ್ದಾರೆ. ಹಾಗೆ ನಿದ್ರೆಯನ್ನು ಜಯಿಸಿ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹಾಸಿಗೆಯನ್ನು ಬಿಟ್ಟುಕೊಟ್ಟ ಆ ಶ್ರಾವಕ ಏನು ಮಾಡಬೇಕು ಅಥವಾ ಮಾಡ್ತಾನೆ ಅನ್ನುವುದರ ಕಥನ 155ನೇ ಶ್ಲೋಕದೊಳಗಿದೆ. ಪ್ರಾತಃ ಪ್ರೋತ್ಥಾಯ ತತಃ ಕೃತ್ವಾ ತಾತ್ಕಾಲಿಕಂ ಕ್ರಿಯಾಕಲ್ಪಂ ನಿರ್ವರ್ತಯೇತ್ ಯಥೋಕ್ತಂ ಜಿನಪೂಜಾಂ ಪ್ರಾಸುಕೈರ್ತ್ರಯೇ. ಟೀಕೆ ಓದುತ್ತಿದೆ. ತತಃ ಪ್ರಾತಃ ಪ್ರೋತ್ಥಾಯ ತಾತ್ಕಾಲಿಕಂ ಕ್ರಿಯಾಕಲ್ಪಂ ಕೃತ್ವಾ ಯಥೋಕ್ತಂ ಪ್ರಾಸುಕೈರ್ತ್ರಯೇ ಜಿನಪೂಜಾಂ ನಿರ್ವರ್ತಯೇತ್. ಶಯನದ ನಂತರ ಬೆಳಗ್ಗೆ 4 ಗಂಟೆಗೆ ಬ್ರಹ್ಮ ಮುಹೂರ್ತದಲ್ಲಿ ಜಾಗೃತವಾಗಿ ಸಾಮಾಯಿಕ ಮತ್ತು ಭಜನೆ, ಸ್ತುತಿ ಮೊದಲಾದವುಗಳನ್ನು ಮಾಡಿ ಶೌಚ, ಸ್ನಾನ ಮೊದಲಾದವುಗಳಿಂದ ನಿವೃತ್ತವಾಗಿ 8 ಪ್ರಕಾರದ ಪ್ರಾಸುಕ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡುವುದು ಹಾಗೂ ಸ್ವಾಧ್ಯಾಯ ಮೊದಲಾದವನ್ನು ಮಾಡುವುದು.
ಗೃಹಸ್ಥನ ಜೀವನದೊಳಗ ಸ್ವಾಧ್ಯಾಯ ಅತ್ಯಂತ ಮುಖ್ಯ ಇದೆ, ಅತ್ಯಂತ ಮುಖ್ಯ ಇದೆ. ದೇವದರ್ಶನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಸ್ತುತಿ ಭಜನೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಅದಕ್ಕಿಂತಲೂ ಒಂದು ಗುಂಜೆ ಅಧಿಕ ಪ್ರಾಮುಖ್ಯತೆ ಸ್ವಾಧ್ಯಾಯಕ್ಕೆ ಇದೆ. ಸ್ವಾಧ್ಯಾಯದಿಂದನ ಜ್ಞಾನದೊಳಗಿನ ಚಂಚಲತೆ ಮತ್ತು ವಿಪರೀತ ಶ್ರದ್ಧೆಯ ಅನುಸರಣೆ ಮಾಡುವಂಥ ಅನಾದಿ ಸಂಸ್ಕಾರ ಬಿಟ್ಟು ವಿಪರೀತ ಶ್ರದ್ಧೆ ಅನಾದಿ ಕಾಲದಿಂದ ಈ ಪ್ರಾಪ್ತ ಕ್ಷಯೋಕ್ಷಮ ಜ್ಞಾನವನ್ನು ತಿರುಮುರು ಮಾಡ್ತಾ ಇದೆ. ಈ ಜ್ಞಾನಕ್ಕೆ ಯೋಗ್ಯ ನಿಮಿತ್ತಗಳು ಲಭಿಸಿದರನೂ ಕೂಡ ಜೀವನಿಗೆ ವಿಪರೀತ ಶ್ರದ್ಧೆಯ ಅನುಸರಣೆ ಮಾಡುವುದನ್ನು ಬಿಟ್ಟುಕೊಡುವ ಪುರುಷಾರ್ಥನ ಆಗ್ತಾ ಇಲ್ಲ. ವಿಪರೀತ ಶ್ರದ್ಧೆ ಏನಿದೆ ಅದ ಜ್ಞಾನವನ್ನು ಸದೈವ ತನ್ನ ಕಾರ್ಯದೊಳಗ ಅದು ಯಶಸ್ವಿ ಆಗಬಾರ್ದು ಅನ್ನುವ ರೀತಿಯಿಂದನ ಎಳ್ಕೊಂಡು ಹೋಗ್ತಾ ಇರ್ತಿದೆ. ಪ್ರತಿಯೊಬ್ಬರಿಗೆ ತಮಗೆ ಅನೇಕ ವರ್ಷಗಳಿಂದ ಗ್ರಂಥದ ಅವಲಂಬನೆ ಇರುವೆಳೆದೊಳಗೂ ಕೂಡ ನಮ್ಮ ಜ್ಞಾನ ಯಾಕೆ ವಸ್ತು ಸ್ವರೂಪದ ಸ್ವೀಕಾರ ಮಾಡ್ತಾ ಇಲ್ಲ, ಅದರ ಮೇಲೆ ಸ್ಥಿರ ಆಗ್ತಾ ಇಲ್ಲ ಅನ್ನುವುದರದ ಒಂದಿಷ್ಟು ನಮ್ಮಲ್ಲೇ ನಾವು ಪರಿಶೀಲನೆ ಮಾಡಿದ್ದೇ ಆದರೆ ಅದಕ್ಕೆ ಕಾರಣ ವಿಪರೀತ ಮನ್ನನೆಯ ಬೆನ್ನು ಹತ್ತೋದೇನದಕ್ಕೆ ರೂಢಿ ಇದೆ ಅಲ್ಲ, ಆ ರೂಢಿ ಬಿಟ್ಟು ಹೋಗ್ತಾ ಇಲ್ಲ. ನೋಡ್ರಿ, ದೃಢವಾದ ನಿರ್ಣಯ ತತ್ವಾಭ್ಯಾಸದಿಂದ ಆಗ್ತಿದೆ. ತತ್ವಾಭ್ಯಾಸದಿಂದ ಜ್ಞಾನದೊಳಗೆ ದೃಢವಾದ ನಿರ್ಣಯ ಯಾವುದರದ? ದೃಢವಾದ ನಿರ್ಣಯ ಯಾವುದರದ? ಕರ್ತವ್ಯ ಅಕರ್ತವ್ಯ. ನನ್ನ ಕರ್ತವ್ಯ ಏನಿದೆ, ಯಾವ ಕರ್ತವ್ಯ ಬಿಟ್ಟುಕೊಡ್ಲಿಕ್ಕೆ ಯೋಗ್ಯ ಇದೆ, ನಿಜವಾಗಿ ಅದಾವುದು ಕರ್ತವ್ಯನೇ ಅಲ್ರಿ. ಕರ್ತವ್ಯ ಅಂದ್ರೆ ಒಂದು ತನ್ನ ಕಲ್ಯಾಣದ ಮಾರ್ಗದ ಅನ್ವೇಷಣೆ ಏನಿದೆ ಅಲ್ಲ, ಅದು ಒಂದೇ ನಮ್ಮ ಭೂಮಿಕೆಯೊಳಗ ಕರ್ತವ್ಯ ಇದೆ. ಕರ್ಮ ತೆಗೆದುಕೊಂಡು ಹೋದದ ಕಡೆಗೆ ಹೋಗುವುದ ವಿಪರೀತ ಮನ್ನನೆಯ ಅನುಸರಣೆ ಮಾಡಿ ಸಂಜ್ಞಿ ಪಂಚೇಂದ್ರಿಯಕ್ಕೆ ಪ್ರಾಪ್ತವಾಗಿರುವಂತಹ ಜ್ಞಾನ ನಿರರ್ಥಕತೆಗೆ ಪ್ರಾಪ್ತ ಆಗೋದ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಭವಪೂರ್ಣ ಆಗಿ ಹೋಗೋದ. ಇದರದ ಒಂದಿಷ್ಟ ನಮ್ಮಲ್ಲೇ ಗಂಭೀರವಾಗಿ ಯೋಚನೆ ನಡಿಬೇಕ್ರೆ. ಏಕಾಂತದೊಳಗ ಹಿಂದಿನ ಸಂಡೇ ಚರ್ಚೆ ಮಾಡಿದ ಪ್ರಕಾರ ಸಂಪೂರ್ಣ ನಿವೃತ್ತಿ ಯಾವಾಗ ರಾತ್ರಿಯ ಸಮಯದೊಳಗ ಈ ಜೀವನಿಗೆ ಸಿಗ್ತಿದೆಯೋ, ಶಾರೀರಿಕ ಕಾರ್ಯಗಳಿಂದ ನಿವೃತ್ತಿ ಯಾವಾಗ ಸಿಗ್ತಿದೆಯೋ ಆವಾಗ ಜ್ಞಾನದ ಕಾರ್ಯ ಜಾಗೃತ ಆಗಬೇಕ್ರೆ. ಜ್ಞಾನ ಒಂದು ವೇಳೆ ಶಾರೀರಿಕ ಕಾರ್ಯಗಳಿಂದ ನಿವೃತ್ತಾಗಿರುವಂಥ ಶರೀರದ ಜೊತೆಯಾಗಿ ಸುಪ್ತಾವಸ್ಥೆಗೆ ಹೊರಟು ಹೋಗ್ತಿತ್ತು ಅಂತಂದ್ರೆ ಏನು ಉಪಯೋಗ ಇಲ್ರಿ. ಗಂಭೀರವಾಗಿ ಆಲೋಚನೆ ಮಾಡಬೇಕಾಗೋದ ಇದ್ದಕ್ಕಿದ್ದ ಹಾಗೆ ಶರೀರ ಸಂಯೋಗ ಬಿಟ್ಟು ಹೋಗ್ತವೆ. ಶರೀರಕ್ಕೆ ಸಂಬಂಧಿಸಿದ ಸಂಯೋಗಗಳಿಗೆ ಸಂಬಂಧಿಸಿದ ಕರ್ತವ್ಯಗಳು ಪೂರ್ಣ ಆಗೋದನೇ ಇಲ್ಲ. ತನ್ನ ಕರ್ತವ್ಯದ ಪ್ರಜ್ಞೆ ಮೂಡಿಬಾರದ ವಿನಃ. ನೋಡ್ರಿ, ಈಗ ಇಲ್ಲೇ ಕೂತಲ್ಲೇ ಆಯು ಪೂರ್ಣ ಆದ್ರೆ ಏನು ಮಾಡೋದಿದೆ? ಎಲ್ಲಿ ಪೂರ್ಣ ಆದ್ರೂ ಏನೂ ಮಾಡಲಿಕ್ಕೆ ಬರ್ತಿಲ್ಲ, ಏನೂ ಮಾಡಲಿಕ್ಕೆ ಬರುವುದಿಲ್ಲ. ಆದ್ರೆ
ಈ ಸಂಜ್ಞಿ ಪಂಚೇಂದ್ರಿಯ ದಶ ಜೈನ ಕುಲದೊಳಗೆ ಜನ್ಮ ಏನು ಆದದ್ದು ಇದೆ, ಇದರದ ನನಗನ್ಸೋ ಮಟ್ಟಿಗೆ ಕ್ರಮದಿಂದ ಇದರದ ಆತ್ಮ ಕಲ್ಯಾಣದ ಆತ್ಮಿಕ ಉತ್ಥಾನದ ಕಾರ್ಯದ ಸಲುವಾಗಿ ದಿನದಿಂದ ದಿನಕ್ಕ ಸಮಯದ ವೃದ್ಧಿ ಆಗ್ತಾ ಹೋಗ್ಬೇಕ್ರಿ. 26ನೇ ಇಸ್ವಿ 2026ನೇ ಇಸ್ವಿ ಪ್ರಾರಂಭ ಆಗಿ ದೊಡ್ಡದಾದಂಥ ಒಂದು ವಿಭಾಗ ಅದರದ್ದು ಪೂರ್ಣ ಆಗಿ ಹೋಯ್ತ್ರಿ. 12 ವಿಭಾಗಗಳಲ್ಲಿ ಒಂದು ವಿಭಾಗ ಪೂರ್ಣ ಆಗಿ ಹೋಯ್ತು. ಏನಾಯ್ತು? ಆಗತಾನೆ ಇದಾವಲ್ಲ, ವರ್ಷಗಳ ಹೋದು, ತಿಂಗಳುಗಳ ಹೋದು, ಪಕ್ಷಗಳ ಹೋದು, ವಾರಗಳ ಹೋದು. ಪಂಡಿತ್ ಸದಾ ಸುಖದಾಸರು ಹೇಳ್ತಾರೆ, ಒಂದೊಂದು ದಿವಸ ರೂಪದ ದೊಡ್ಡ ದೊಡ್ಡ ತುಂಡುಗಳು ಕತ್ತರಿಸಿ ಬೀಳ್ತಾ ಇರೋದನ್ನ ನೀನು ನೋಡ್ತಾ ಇಲ್ಲೇನಾ ಅಂತ ಕೇಳಿದರೆ ಆಚಾರ್ಯರಲ್ಲ ಅವರ. ಸಂಸಾರದಿಂದ ನಿವೃತ್ತಾಗಿ ಕಾನನದೊಳಗೆ ವಾಸ ಮಾಡುವಂಥ ನಿರ್ಗ್ರಂಥ ಸಾಧು ಅಲ್ಲ. ನಮ್ಮ ಹಾಗೆ ಮನೆಯಲ್ಲಿ ಇರುವಂಥ ಗೃಹಸ್ಥ ಜೀವ ಕೇಳ್ತಾ ಇದ್ದಾನೆ, ನಮಗೆ ಹತ್ತಿರನ ಇದ್ದಾನೆ, ಕೂಡಿಸ್ಕೊಂಡು ಕೇಳ್ತಾ ಇದ್ದಾನೆ. ಕಾಣಿಸ್ತಾ ಇಲ್ಲೇನಪ್ಪ ನಿನಗ? ಒಂದೊಂದು ದಿವಸ ರೂಪದ್ದು ಆಯುವಿನ ದೊಡ್ಡ ದೊಡ್ಡ ತುಂಡ. ದೊಡ್ಡ ಅದವ್ರಿ, ಸಣ್ಣ ಅದವ್ರಿ. ಒಂದು ದಿವಸ ಅಂದ್ರೆ ಬಹಳ ದೊಡ್ಡವದವ್ರಿ. ಯಾಕೆ? ಒಂದು ಸಮಯದೊಳಗ ಈ ಜೀವನಿಗೆ ಅನಂತ ಸಂಸಾರದ ಪೋಷಣೆನೂ ಮಾಡುವ ಸಾಧ್ಯತೆ ಇದೆ, ಅನಂತ ಸಂಸಾರ ವಿಚ್ಛೇದ ಮಾಡೋದನ್ನು ಸಾಧ್ಯ ಇದೆ. ಒಂದು ಸಮಯದ ಪರಿಣಾಮದೊಳಗ 7ನೇ ನರಕಯೋಗ್ಯ ಪಾಪ ಸಂಕ್ಲೇಶ ಪರಿಣಾಮನೂ ಆಗೋದ ಸಾಧ್ಯ ಇದೆ. ಅಲ್ಲಿ ಮಾಡೋದು ಹೇಳ್ತು, ಇಲ್ಲಿ ಆಗೋದು ಹೇಳ್ತಾ ಇದ್ದೇವೆ. ಒಂದು ಸಮಯದೊಳಗೆ 33 ಸಾಗರೋಪಮ ಸ್ಥಿತಿಯ ಆಯು, ನರಕಾಯುವಿನ ಬಂಧ ಆಗುವಂಥ ಸಂಕ್ಲೇಶ ಪರಿಣಾಮ ಈ ಜೀವದ ಆಗ್ತಿದೆ. ಒಂದು ಸಮಯ ಈ ಶರೀರದ ಜೊತೆಗೆ ಇರಬೇಕಾದ್ರೆ ಒಂದು ಸ್ವಲ್ಪ ಲಕ್ಷ್ಯ ಕೊಡೋದ್ರೆ, ಒಂದು ಸಮಯ ಈ ಶರೀರದ ಜೊತೆಗೆ ಅಥವಾ ಈ ಸಂಜ್ಞಿ ಪಂಚೇಂದ್ರಿಯ ರೂಪದ ವಿಕಾಸದಿಂದ ಜೀವನ ನಡೆಸಬೇಕಾದ್ರೆ ಒಂದು ಸಮಯ ಇದೆ. ಅದಕ್ಕೆ ಅನೇಕ ಮನುಷ್ಯಾಯುವಿನ ನಿಷೇಕಗಳು ಬೇಕ್ರಿ. ಒಂದು ಸಮಯದೊಳಗೂ ಒಂದು ನಿಷೇಕ ಇರುವುದಿಲ್ರಿ, ಅನೇಕ ಇರ್ತವ್ರೆ. ಆವಾಗ ಇವನಿಗೆ ಒಂದು ಸಮಯ ಸಿಗ್ತಿದೆ. ಎಂಥ ಸಮಯ? ಈಗ ನಾವು ಉಪಭೋಗ ಮಾಡ್ತಾ ಇದ್ದೇವಲ್ಲ, ಕಳೀತಾ ಇದ್ದೇವಲ್ಲ, ದರ್ಕಾರ ಮಾಡ್ತಾ ಇಲ್ಲಲ್ಲ, ಅಂಥ ಒಂದು ಸಮಯ. ಏನು ಹೇಳ್ತಾರೆ ದಿನಕರಣ್ಣ? ಇಂಥ ಈ ಶರೀರದ ಜೊತೆಗೆ, ಈ ಸಂಯೋಗದ ಜೊತೆಗೆ, ಇಂಥ ವಿಕಸಿತ ಜ್ಞಾನದ ಜೊತೆಗೆ ಈ ಜೀವ ಒಂದು ಸಮಯ ಬಾಳಬೇಕಾದ್ರೆ ಮನುಷ್ಯ ಆಯುವಿನ ಅನೇಕ ನಿಷೇಕಗಳು ಬೇಕ್ರಿ. ಅದರ ಪರಿಚಯ ಇರುವಂಥ ಆ ಸದಾ ಸುಖದಾಸ ಏನು ಹೇಳಿದ್ರು? ಒಂದೊಂದು ದಿವಸ ರೂಪದ ದೊಡ್ಡ ದೊಡ್ಡ ತುಂಡ ಯಾವುದರೂ ಆಯುವಿನ, ಮನುಷ್ಯ ಆಯುವಿನರೇ. ಒಂದು ಸಮಯಕ್ಕೆ ಮನುಷ್ಯ ಆಯುವಿನ ನಿಷೇಕಗಳು ಎಷ್ಟು ಬೇಕೋ ಅನೇಕ ಬೇಕು. ಹಾಗಾದ್ರೆ ಒಂದೊಂದು ದಿವಸ ರೂಪದ ಆಯುವಿಗೆ ಎಷ್ಟು ಬೇಕ್ರಿ ನಿಷೇಕಗಳ? ರಾಶಿ ರಾಶಿ ಬೇಕ್ರಿ. ಆದ್ರೆ ನಮ್ಮ ದಿವಸ ಹೇಗೆ ಕಳೀತಾ ಇದ್ದಾವ್ರಿ? ಹೇಗೆ ಕಳೀತಾ ಇದ್ದಾವ್? ಪ್ರಜ್ಞೆನೇ ಇಲ್ಲ, ಪರಿವೇನೇ ಇಲ್ಲ. ನೋಡ್ರಿ, ಧರ್ಮ ಮಾರ್ಗ, ಸುಖದ ಮಾರ್ಗ, ಚತುರ್ಗತಿಗಳಿಂದ ಭಿನ್ನವಾದಂಥ ಮಾರ್ಗ ಏನು ಇದೆ ಅಲ್ಲ, ಅದರ ಉಪಲಬ್ಧಿ ಆಗಬೇಕಾದ್ರೆ ಈ ಜೀವದ ನಿರಂತರ
ನಿರಂತರದ ಏನು ಬೇಕು ಅಂತಂದ್ರೆ ಆತ್ಮ ಕಲ್ಯಾಣದ ಧ್ಯೇಯಪೂರ್ವಕ ಜ್ಞಾನದೊಳಗೆ ಜೀವ ಅಜೀವ ತತ್ವಗಳ ಭಿನ್ನತೆಯ ಸ್ವರೂಪವನ್ನು ತಿಳಿಯುವ ಉದ್ಯಮ ಬೇಕು. ಏನು ಹೇಳಿತು? ಆತ್ಮ ಕಲ್ಯಾಣದ ಧ್ಯೇಯಪೂರ್ವಕ ನಿರಂತರ ಜೀವ ಅಜೀವ ತತ್ವಗಳ ನಿರ್ಣಯ ಆಗುವಂಥ ಜ್ಞಾನದ ಉದ್ಯಮ ಬೇಕು. ಈ ಶ್ರಾವಕನ ಉದ್ಯಮ ಹೇಗೆ ನಡೆದಿದೆ? ಅರೆ, ಊಟ ಮಾಡಿ 12 ಗಂಟೆಗೆ ಹೋಗಿದ್ದಾನೆ ಸಪ್ತಮಿಯ ದಿವಸ. ಆ ಸಪ್ತಮಿಯ ದಿವಸ ಅಷ್ಟಮಿಯ ದಿವಸ ಪೂರ್ಣ ಮಾಡಿದ್ದಾನೆ ಬಸ್ ಸಾಧನೆಯೊಳಗ. ಯಾವುದರಲ್ಲೇ? ಧರ್ಮ ಧ್ಯಾನದೊಳಗ, ಸ್ವಾಧ್ಯಾಯದೊಳಗ, ಸ್ತುತಿ ಭಜನೆ, ಭಗವಂತರ ಹೇಳಿರುವಂಥ ತತ್ವದ ಅಭ್ಯಾಸದೊಳಗೆ 3 ಪ್ರಕಾರದ ನಿಷೇಧಪರ ಮಾತು ಹೇಳಿದ್ದಾರೆ. ಒಂದ, ಹಿಂಸೆ ಮೊದಲಾದ ಪಾಪಗಳದ್ದು ಸಂಕಲ್ಪಪೂರ್ವಕ ತ್ಯಾಗ. ಸಂಸಾರದ ಕಾರ್ಯದ ಅಭಿಪ್ರಾಯ ಇಟ್ಕೊಂಡ ಶಾಸ್ತ್ರದ ಎದುರಿಗೆ ಕೂತರ, ಸಂಸಾರದ ಕರ್ತವ್ಯದ ಭಾರವನ್ನು ತಲೆ ಮೇಲೆ ಇಟ್ಕೊಂಡ ಶಾಸ್ತ್ರದ ಎದುರಿಗೆ ಕೂತರ ಶಾಸ್ತ್ರದ ವಿಷಯ ತಿಳಿದು ಬರುವುದಿಲ್ಲ, ಅರ್ಥಾತ್ ಶುದ್ಧಾತ್ಮ ತಿಳಿದು ಬರುವುದಿಲ್ಲ. ಅಲ್ಲೇನು ಹೇಳಿದ್ದಾರೆ? ಗಮನ ಇಟ್ಟು ನೋಡಬೇಕು, ವಿಚಾರ ಮಾಡಬೇಕು. ಏನ? ಸಂಕಲ್ಪಪೂರ್ವಕ ಹಿಂಸೆ ಮೊದಲಾದ ಪಂಚ ಪಾಪಗಳ ತ್ಯಾಗ. ಎರಡನೇದ ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಿ. ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಿ ಹೇಗೆ ಕ್ರಮದಿಂದ ಹೇಳಿದ್ದಾರೆ? ಯಾವ ಕ್ರಮದಿಂದ ಹೇಳಿದ್ದಾರೆ ಆ ಕ್ರಮದಿಂದನ ನಮ್ಮದು ಕೂಡ ಭಲೆ ಸ್ವಾಧ್ಯಾಯದ 1 ದಿವಸ ಇರಲಿ ಅಥವಾ 1 ಗಂಟೆ ಇರಲಿ, ಆ ಪ್ರಕಾರ ಇಬ್ಬರನ್ನ ಸ್ವಾಧ್ಯಾಯದ ಒಂದಿಷ್ಟ ಲಾಭ ನಮಗೆ ಆಗೋ ಸಾಧ್ಯ ಇದೆ. ಏನ? ಹಿಂಸೆ ಮೊದಲಾದ ಪಂಚ ಪಾಪಗಳದ್ದು ಸಂಕಲ್ಪಪೂರ್ವಕ ತ್ಯಾಗ, ಪ್ರತಿಜ್ಞಾಪೂರ್ವಕ ತ್ಯಾಗ. ಎರಡನೇದ್ದೇನ? ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಿ. ಶಬ್ದದೊಳಗೆ ಆನಂದ ಅಲ್ಲ, ಇದು ವಿಷಯ ಆಸಕ್ತಿ ಇದೆ ರೀ, ವಿಷಯ ಅನುರಕ್ತತೆ ಇದೆ. ಜಿನವಾಣಿಯ ಶಬ್ದದೊಳಗಲ್ಲ, ಆದರೆ ಜಿನವಾಣಿಯ ಶಬ್ದದ ಮಾಧ್ಯಮದಿಂದ ಯಾವ ಶುದ್ಧಾತ್ಮನ, ಯಾವ ಸಾಧನೆಯ, ಯಾವ ಶುದ್ಧ ಪರಿಣಾಮದ, ಯಾವ ನಿವೃತ್ತಿ ಮಾರ್ಗದ ಚರ್ಚೆ ನಡೆದಿದೆಯೋ ಅದರ ಮಹಿಮಾ ಬರಲಿಕ್ಕೆ ಬೇಕು. ನಮ್ಮ ಉಪಯೋಗ ಅಲ್ಲಿ ಹೋಗ್ಲಿಕ್ಕೆ ಬೇಕು. ಶಬ್ದದೊಳಗೆ ಆಕರ್ಷಿತ, ಶಬ್ದದೊಳಗೆ ಸಂತುಷ್ಟ ಆಯಿತು ಅಂತಂದ್ರೆ ನಮ್ಮದ ಕರ್ಣೇಂದ್ರಿಯದ ವಿಷಯದಿಂದ ನಿವೃತ್ತಿ ಆಗಲಿಲ್ಲ. ಧರ್ಮ ಸೂಕ್ಷ್ಮ ಇದೆ ಪ್ರಭು. ಶಬ್ದ ಕೇಳಿದ ಮಾತ್ರಕ್ಕ, ಮಸ್ತಕ ಬಾಗಿಸಿದ ಮಾತ್ರಕ್ಕ ಧರ್ಮ ಆಗಲಿ, ಧರ್ಮದ ಜ್ಞಾನ ಆಗಲಿ ಆಗೋದು ಸಾಧ್ಯ ಇಲ್ಲ. ಹಾಗೆ ಆಗ್ತಿತ್ತು ಅಂತಂದ್ರೆ ಈ ಜೀವ ಅಸಂಖ್ಯ ಬಾರಿ ಸರ್ವಜ್ಞ ಪ್ರಭುವಿನ ಸಮವಸರಣದೊಳಗನು ಹೋಗಿದ್ದಾನೆ. ದಿಗಂಬರ ಸಂತರುಗಳ ಸನ್ನಿಧಿಗೆ ಹೋಗಿ 11 ಅಂಗ 9 ಪೂರ್ವದ ಅಧ್ಯಯನವನ್ನೂ ಮಾಡಿದ್ದಾನೆ. ಆದರೆ ಇವನಿಗೆ ಆಗಲಿಲ್ಲ. ಏನಾಗಲಿಲ್ಲ? ನಿಜ ಪರಗಳ ಭೇದ ಜ್ಞಾನಕ್ಕೆ ಯೋಗ್ಯವಾದಂಥ ಜ್ಞಾನದ ಉದಯ ಆಗಲಿಲ್ಲ. ಶಬ್ದ ತಿಳಿತಾವ್ರೆ, ಶಬ್ದದ ಮಹಿಮೆ ಬರ್ತಿದೆ, ಆದರೆ ಶಬ್ದ ಯಾವುದರ ಸೂಚಕ ಇದಾವೆ, ಆ ವಾಚ್ಯ ವಸ್ತುವಿನ ಕಡೆಗೆ ನಮ್ಮ ಗಮನನ ಹೋಗಲಿಲ್ಲ ಅಂತಂದ್ರೆ ಅದರ ಹೆಸರನ್ನ ಏನಿದೆ? ಪಂಚೇಂದ್ರಿಯ ವಿಷಯದೊಳಗೆ ಅನುರಾಗ ಇದೆ. ಧರ್ಮದ ಸಲುವಾಗಿ, ಅರೆ ಅರೂಪಿ ಆತ್ಮನ ಅರೂಪಿ ನಿರಾಕುಲ ಶಾಂತಿ ಸಲುವಾಗಿ, ಧರ್ಮ ಅಂದ್ರೆ ಏನ? ಅರೂಪಿ ಆತ್ಮನ ಅರೂಪಿ
ನಿರಾಕುಲ ಶಾಂತಿ. ನಿರಾಕುಲ ಶಾಂತಿ ಅರೂಪಿ ಇದೆ, ರೂಪಿ ಇದೆ. ಅರೂಪಿ ಇದೆ. ಅರೂಪಿ ಆತ್ಮತತ್ವದ ಅರೆ ಶರೀರಕ್ಕೆ ಅನುಕೂಲ ಸಿಗ್ತಿದೆ, ಅದು ವ್ಯವಹಾರ ಧರ್ಮದಿಂದ ಸಿಗ್ತಿದೆ. ವ್ಯವಹಾರ ಧರ್ಮ ಅರ್ಥಾತ್ ಪುಣ್ಯ ಪರಿಣಾಮ. ವ್ಯವಹಾರ ಧರ್ಮ ಅರ್ಥಾತ್ ಪುಣ್ಯ ಪರಿಣಾಮ. ಪುಣ್ಯ ಪರಿಣಾಮದಿಂದ ಯಾವ ಕರ್ಮದ ಸಂಚಯ ಆಗಿರ್ತಿದೆಯಲ್ಲ ಅದರಿಂದ ಶರೀರಕ್ಕೆ ಅನುಕೂಲ ಸಂಯೋಗ ಸಿಗ್ತವೆ. ಶರೀರದ ಅನುಕೂಲತೆ ಸಿಗ್ತಿದೆ. ಶರೀರಕ್ಕೆ ಅನುಕೂಲ ಒಂದಿದೆ, ಶರೀರದ ಅನುಕೂಲತೆ ಒಂದಿದೆ. ಆದ್ರೆ ಯಾವ ಆತ್ಮನ ಅರೂಪಿ ಆತ್ಮನ ಅರೂಪಿ ಶಾಂತಿ, ನಿರಾಕುಲ ಶಾಂತಿಯ ಸಲುವಾಗಿ ಒಂದು ಮಾತು ಯಾವಾಗಲೂ ಲಕ್ಷ್ಯದಲ್ಲಿಟ್ಟುಕೊಳ್ಳೋದ, ಅನಾದಿ ಕಾಲದಿಂದ ಯಾವ ರೂಪಿ ಜಡ ದೇಹದ ಜೊತೆಗೆ, ಸಂಯೋಗ ರೂಪ ದೇಹದ ಜೊತೆಗೆ ಈ ಜೀವದ ಏಕತ್ವದ ಅನುಭವ ಇದೆಯೋ, ಏನು ಹೇಳ್ತು? ಅನಾದಿ ಕಾಲದಿಂದ ಜಡ ರೂಪಿ ಸಂಯೋಗ ರೂಪದ ದೇಹದ ಜೊತೆಗೆ ಯಾವ ಏಕತ್ವದ ಅನುಭವ ಇದೆಯೋ ಆ ಅನುಭವ ಬಿಟ್ಟು ಹೋಗದ ವಿನಃ ಆ ಅರೂಪಿ ಆತ್ಮನಿಗೆ ತನ್ನ ನಿಜ ರೂಪ ತಿಳಿದು ಬರೋ ಸಾಧ್ಯ. ಅನುಭವ ಬಿಟ್ಟು ಹೋಗ್ಬೇಕ್ರೆ ಯಾವುದರದ ರೂಪಿ ಜಡ ಸಂಯೋಗದೊಳಗಿರುವಂಥ ದೇಹದ ಯಾವ ಅನುಭವ ಇದೆ ಅಲ್ಲ, ಹೇಗಿದೆ? ಅನಾದಿ ಕಾಲದಿಂದ ಅಖಂಡವಾಗಿ ವರ್ತಿಸ್ತಾ ಇದೆ. ಅದ್ಭುತ ಮಾತಿದೆ. ವಾಹನ ದಾರಿಯಿಂದ ಸಾಗ್ತಾ ಇರ್ತಿದೆ, ಮಧ್ಯದೊಳಗ ಒಂದು ಚಿಕ್ಕದಾದಂಥ ಹೊಂಡ ಬರ್ತಿದೆ, ತಗ್ಗ ಏನೋ ಒಂದು ಬರ್ತಿದೆ ಚಿಕ್ಕದಾದಂಥದ್ದು. ಆ ವಾಹನದ ಚಕ್ರ ಅದರ ಮೇಲಿಂದ ಹೇಗೆ ಹೋಗ್ತಿದೆ ಅಂತಂದ್ರೆ, ಆ ವಾಹನ ಚಾಲಕನಿಗಾಗಲಿ, ವಾಹನದೊಳಗೆ ಕೂತಿರುವಂಥವನಿಗಾಗಲಿ, ಅಥವಾ ವಾಹನದ ಚಕ್ರಕ್ಕಾಗಲಿ ಅದರದ್ದು ಯಾವ ಪ್ರಭಾವನ ಆಗುವುದಿಲ್ಲ. ಆಗ್ತಿದೆ ಏನಿಲ್ರಿ, ಹಾಗೆ ಚಿಕ್ಕದಾದಂಥ ಒಂದು ತಗ್ಗಿದೆ, ವಾಹನ ಹೋಗ್ತಾ ಇರ್ತಿದೆ, ಅಲ್ಲಿ ನಿಲ್ಲುತ್ತಿದೆ ರೀ, ಒಳಗೆ ಇಳಿತಿದೆ ಇಲ್ಲ, ಚಿಕ್ಕದೇ ಇದೆ ಅದು. ಹಾಗೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಧಾರಣ ಮಾಡೋದು ಒಂದು ಚಿಕ್ಕದಾದಂಥ ತಗ್ಗು ಇದ್ದ ಹಾಗೆ, ಅಥವಾ ಒಂದು ಏನೋ ಚಿಕ್ಕದಾದಂಥ, ಅಲ್ಲಿ ಗಾಡಿ ನಿಲ್ಲುವುದಿಲ್ಲರಿ, ಯಾವ ಪ್ರಭಾವನೂ ಆಗುವುದಿಲ್ಲ. ವಾಹನ ಚಾಲಕರಿಗೆ ಗೊತ್ತಿದೆ. ನೋಡಿದ ನಂತರ ನಮಗೆ ತಿಳಿದು ಬರ್ತಿದೆ, ಇಷ್ಟು ದೊಡ್ಡ ಚಕ್ರ ಇದೆ ಅಲ್ಲ, ಇಷ್ಟು ಚಿಕ್ಕದಾದಂಥ ಹೊಂಡ ಇದೆ ಅಂದರೆ, ತಗ್ಗ ಇದೆ ಅಂದರೆ, ಅದರ ಮೇಲಿಂದ ಚಕ್ರ ಹೇಗೆ ಹೋಗ್ತಿದೆ ರೀ? ಸಲೀಸಾಗಿ ಹೋಗ್ತಿದೆ ಏನಿಲ್ರಿ. ಹಾಗೆ ಅಷ್ಟು ಚಿಕ್ಕದಿದೆ ನೋಡ್ರಿ. ಏನ? ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹ ಧಾರಣ ಮಾಡುವ ಸ್ಥಿತಿ. ಅದರೊಳಗೆ ದೇಹ ಬುದ್ಧಿ ಬಿಟ್ಟು ಹೋಗೋದನ್ನೇ ಇಲ್ರಿ. ದೇಹ ಹೋದರನು ಕೂಡ ದೇಹ ಹೋಗ್ತಿದೆ, ಆದರೆ ದೇಹ ಬುದ್ಧಿ ಹೋಗೋದಿಲ್ಲ. ಯಾಕಂದ್ರೆ ಅದಷ್ಟು ಸಣ್ಣ ಅವಕಾಶ, ಸಮಯ ಇದೆ, ಕಾಲಾವಕಾಶ ಇದೆ. ಅಂಥ ಈ ದೇಹ ಬುದ್ಧಿ ತಮ್ಮದ ಅನಾದಿ ಕಾಲದ್ದು ಇದೆಲ್ಲ, ದೇಹ ಬಿಟ್ಟು ಹೋದ್ರೂ ಹೋಗ್ಲಿಲ್ರಿ ಅದ. ಅಷ್ಟು ಸಣ್ಣದ ಅದ. ದೇಹ ಬಿಡುವ ದಶಾವಿಶೇಷ ಏನಿದೆಯಲ್ಲ ಈ ಜೀವಕ್ಕ, ಇನ್ನೂ ಬಟ್ಟೆ ಹಾಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತಿದೆ. ಆದರೆ ದೇಹ ಬಿಟ್ಟು ದೇಹ ಧಾರಣ ಮಾಡಲಿಕ್ಕೆ ಬಹಳ ಅಲ್ಪ ಸಮಯ. ಅದರೊಳಗೆ ಹೇಗೆ ಗೊತ್ತಾಗೋದ್ರೆ ಈ ಜೀವಕ್ಕ ಆ ದೇಹ ಬುದ್ಧಿಯ ಭ್ರಾಂತಿ ಎಷ್ಟು ಗಾಢ ಇದೆ ಅಲ್ಲ, ದೇಹ ಬಿಟ್ಟದ್ದು ಹೋದದ್ದು ಗೊತ್ತಾಗೋದು. ಇನ್ನೊಂದು ದೇಹ ಗ್ರಹಣ ಆದದ್ದು ಯಾವ ವಿಶೇಷತೆ ಇಲ್ಲ, ದೇಹ ಬುದ್ಧಿ ಅಖಂಡ ನಡೆದದ್ದೇ ಇದೆ. ವಿಚಾರ ಒಂದಿಷ್ಟು ಗಂಭೀರವಾಗಿ ಮಾಡಬೇಕು. ಹಾಗಾದ್ರೆ ಅಂಥ ದೇಹ ಬುದ್ಧಿ, ಆ ದೇಹ ಎಂಥದ್ದಿದೆ ಅಂತ ಹೇಳಿದ್ದು, ಜಡ ಇದೆ, ಅಚೇತನ ಇದೆ, ಸಂಯೋಗ ರೂಪ.
ಅದರೊಳಗೆ ಈ ಜೀವದ ದೇಹ ಬುದ್ಧಿ ಎಷ್ಟಿದೆ? ಅಖಂಡ ಇದೆ ರೀ. ದೇಹ ಖಂಡ ಖಂಡ ಅದಾವ್ರಿ. ನರಕ ದೇಹ, ತಿರ್ಯಂಚ ದೇಹ, ಮನುಷ್ಯ ದೇಹ, ಹೀಗೆ ಖಂಡ ಖಂಡ ರೂಪ ದೇಹ ಅದಾವು. ದೇಹ ಬುದ್ಧಿ ಅಖಂಡ ಇದೆ ರೀ. ಆ ಅಖಂಡ ದೇಹ ಬುದ್ಧಿ ಏನಿದೆ, ಈ ಸ್ವಾಧ್ಯಾಯದ ವೇಳೆಗೆ, ಈ ತತ್ವದ ವಿಚಾರ ಮಾಡೋ ವೇಳೆಗೆ, ಈ ವಾಚನದ ವೇಳೆಗೆ, ಆ ಪ್ರಭುವಿನ ದರ್ಶನದ ವೇಳೆಗೆ ಅದರ ಅನುಭವ ಬಿಟ್ಟು ಹೋಗ್ಲಿಕ್ಕೆ ಬೇಕ್ರಿ. ಬರೀ ದೇಹ ಬುದ್ಧಿ ಅಲ್ಲ, ಅನುಭವ ರೀ. ಅನುಭವ ಅಖಂಡ ಇದೆ, ವಿಷಯ ಸೂಕ್ಷ್ಮ ಇದೆ, ವಿಚಾರ ಮಾಡುವಂಥದ್ದಿದೆ. ವಿಚಾರ ಮಾಡಿದ್ರೆ ಭಯಾನಕ ಇದೆ. ಭಯಾನಕ ಇದ್ರೆ ಯಾತಕ್ಕೆ ವಿಚಾರ ಮಾಡೋದ? ಬೇಡ ಬಿಡಿ. ಅರೆ ಭಯಾನಕದ ವಿಚಾರ ಮಾಡಲಿಲ್ಲ ಅಂಥೇಳೇನ ಈ ಜೀವ ಇದ್ದಕ್ಕಿದ್ದ ಹಾಗೆ ಇಂಥ ಉತ್ಕೃಷ್ಟ ಜೀವನದಿಂದ ಮರು ಸಮಯದೊಳಗ, 2 ಸಮಯದೊಳಗ, 3 ಸಮಯದೊಳಗ ನರಕದ ಅಪಾರ ದುಃಖದ ವೇದನೆಯೊಳಗ ಹೋಗಿಬಿಡ್ತಾನೆ. ಹಾಗಾದ್ರೆ ವಿಚಾರ ಏನು ಮಾಡೋದು ಹೇಳಿತು? ಅನಾದಿ ಕಾಲದಿಂದ ದೇಹಗಳ ಅನಂತ ಬದಲಾದ್ರೂ ಕೂಡ ಯಾವ ಅಖಂಡ ದೇಹದ ಅನುಭೂತಿ ಇದೆಯಲ್ಲ, ಬುದ್ಧಿಯಲ್ಲ ಅನುಭೂತಿ, ಆ ಅನುಭೂತಿ ಬಿಟ್ಟು ಹೋಗದ ವಿನಃ ಆ ಅರೂಪಿ ಆತ್ಮತತ್ವದ ಸ್ವರೂಪ ತಿಳಿದು ಬರೋ ಸಾಧ್ಯನೇ ಇಲ್ಲ. ಮತ್ತು ಅರೂಪಿ ಆತ್ಮತತ್ವ ತಿಳಿದ ಬಾರದ ವಿನಃ ಈ ದೇಹದಿಂದ ಉದಾಸೀನ ಬುದ್ಧಿ ಆಗೋದು ಸಾಧ್ಯ ಇಲ್ಲ. ತಪಸ್ಸು ಮಾಡಿದರೂ ಉದಾಸೀನ ಬುದ್ಧಿ ಆಗಲಿಲ್ಲ, ಸ್ವಾಧ್ಯಾಯ ಮಾಡಿದರೂ ದೇಹದಿಂದ ಉದಾಸೀನ ಬುದ್ಧಿ ಆಗಿದೆಯೇನ? ಇಲ್ಲಿ ವಿಷಯಾಂತರ ಇಲ್ಲ, ವಿಷಯದ ಜೊತೆಗೆ ಹೋಗೋದಿದ್ದೀರಿ. ಏನು ವಿಷಯ? ಶಬ್ದ ಅಂದ್ರೆ ವಿಷಯ ಅಲ್ಲ, ಶಬ್ದ ಅಂದ್ರೆ ವಿಷಯ ಅಲ್ಲ. ವಿಷಯ ಏನಿದೆ? ವಿಷಯ ಆ ಧನ್ಯವಾದಂಥ ಸಾಕ್ಷಾತ್ ಮೋಕ್ಷ, ಅರ್ಹಂತ ಅವಸ್ಥೆ, ಶುದ್ಧ ಅವಸ್ಥೆಯನ್ನು ದೊರಕಿಸಿಕೊಳ್ಳುವಂಥ ಯಾವ ಮುನಿದಶ ಇದೆಯೋ, ಆ ಮುನಿದಶೆಗೆ ಪ್ರಾಪ್ತ ಆಗಬೇಕಾದ್ರೆ ಯಾವ ಸಾಧನೆ ಬೇಕೋ ಆ ಸಾಧನೆಯನ್ನು ಇಲ್ಲಿ ಆಚಾರ್ಯ ದೇವ್ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಗ್ಯವಾದಂಥ ಭೂಮಿಕೆ ನಮ್ಮಲ್ಲೇ ಏನು ಬೇಕು ಅನ್ನುವುದರ ಚರ್ಚೆ ಇಲ್ಲಿ ನಡೆದಂತೆ ಇದೆ. ಮುನಿ ಜೀವನದೊಳಗೆ ಏನಿದೆ? ಅಖಂಡ ದೇಹಾತೀತ ಅವಸ್ಥೆಯ ಅನುಭವ ಇದೆ ರೀ. ಅರ್ಥಾತ್ ಶುದ್ಧೋಪಯೋಗನ. ಎಂಥ ಶುದ್ಧೋಪಯೋಗ? ಬೇಕಾದ್ರೆ ಪ್ರತ್ಯಕ್ಷ ಆತ್ಮನ ಅನುಭವ, ಆನಂದ, ನಿರಾಕುಲ ಶಾಂತಿಯ ಸಂವೇದನ ಆಗೋದ. ಬೇಕಾದ್ರೆ ಆ ಆತ್ಮನ ನಿರಾಕುಲ ಶಾಂತಿಯ ಸಂವೇದನದ ಸಲುವಾಗಿ ಉದ್ಯಮ ಆಗುತ್ತ. ಈ ಎರಡರ ಹೆಸರ ಅಭೇದ ರೂಪದಿಂದ ಶುದ್ಧೋಪಯೋಗನ ಅಂದರೆ ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿ ಅವರಲ್ಲಿ ಶುಭೋಪಯೋಗ ಇಲ್ಲನೇ ಇಲ್ಲರಿ. ಮುನಿಯಲ್ಲಿ ಪಂಚಮಹಾವ್ರತದ ವಿಕಲ್ಪ ಏನಿದೆ, ವಿಕಲ್ಪ ಇದೆ, ಆದರೆ ಆ ಪ್ರಕಾರದ ಉಪಯೋಗ ಇಲ್ಲ. ವಿಕಲ್ಪ ಇದೆ, ಆ ಪ್ರಕಾರದ ಉಪಯೋಗ ಇಲ್ಲ. ಅಶುಭ ಉಪಯೋಗಂತೂ ಅವರ ಜೀವನದೊಳಗೆ ಇಲ್ಲವೇ ಇಲ್ಲ. ಹಾಗಾದ್ರೆ ನಮಗೆ ಅದೇ ಮಾರ್ಗದ ಮೇಲೆ ಹೋಗೋದಿದೇನು? ಇಲ್ಲೇ ಏನ್ರೆ ಮಾಡೋದಿದೆ? ಇಲ್ಲೇ ಏನ್ರೆ ಸ್ವಲ್ಪ ಜನರಿಗಿಂತ ಬೇರೆ ಮಾಡೋದಿದೆ ರೀ. ಅದೇ ಮಾರ್ಗದ ಮೇಲೆ ಹೋಗೋದಿದ್ರ ನಮಗ ದೈವಯೋಗದಿಂದ, ಸಂಯೋಗ ರೂಪದಿಂದ ಅಶುಭ ಉಪಯೋಗ ಬಿಟ್ಟು ಹೋಗುವಂಥ ಅಥವಾ ಅಶುಭ ಉಪಯೋಗ ತಲೆದೋರದೇ ಇರುವಂಥ ಯಾವ ಅವಕಾಶ ಪ್ರಾಪ್ತ ಇದೆಯಲ್ಲ, ಅದರ ಹೆಸರು ಶುಭ ಉಪಯೋಗ ರೂಪವಾಗಿ ಮಾಡಿಕೊಂಡ ನಾವು ಶುದ್ಧ ಸ್ವರೂಪದ ಅರೂಪಿ ಆತ್ಮನ ದೇಹಾದಿಗಳಿಂದ ಕರ್ಮಾದಿಗಳಿಂದ
ರಾಗಾದಿಗಳಿಂದ ಅಸ್ಪೃಷ್ಟ ಯಾವ ಜ್ಞಾನದರ್ಶನ ಸ್ವರೂಪಿ ಅರೂಪಿ ಚಿದ್ಘನ ಸ್ವರೂಪಿ ಆತ್ಮ ಇದ್ದಾನೋ ಅವನ ಮಹಿಮೆಯನ್ನು ತಂದುಕೊಂಡ ಉಳಿದೆಲ್ಲದರ ಅನುಭವ ಬಿಟ್ಟು ಬಿಡೋದಿದೆ. ಅನುಭವ ರಾಗ ಬಂದ್ರೆ ಬರಲಿ, ಶಬ್ದದ ಜ್ಞಾನ ಆದ್ರೆ ಆಗಲಿ, ಒಂದು ಸ್ವಲ್ಪ ಉಪಯೋಗ ಇನ್ನೊಬ್ಬರ ಕಡೆ ಹೋದ್ರೆ ಹೋಗಲಿ, ಆದ್ರೆ ಅದರದ ಅನುಭವ ಆಗಬಾರ್ದು. ಸಾಧ್ಯ ಇದೆ ಏನಿಲ್ಲ, ಸಾಧ್ಯ ಮಾಡಿಕೊಂಡನ್ನ ಹೋಗಿದ್ದಾರೆ ಅವರೆಲ್ಲ. ಯಾರು ಹೋಗಿದ್ದಾರೆ ಅವರು? ಹಾಗಾದ್ರೆ ನನಗೆ ಅದನ್ನೇ ಮಾಡೋದಿದೆ ಅಂದಮೇಲೆ ಪ್ರಯತ್ನಪೂರ್ವಕ ಯಾವ ವಿಕಲ್ಪ, ಯಾವ ಸಂಯೋಗ, ಯಾವ ಉದಯ, ಯಾವ ದೇಹದ ಅವಸ್ಥಾ ವಿಶೇಷ ಇದೆಯೋ ಅದರದ ಏನೇನು ಇದೆ ಅದರದೆಲ್ಲ ಅನುಭವದ ಕ್ಷೇತ್ರದಿಂದ ದೂರ ಕಳಿಸಬೇಕ್ರಿ ಅದನ್ನೆಲ್ಲ. ಅದರ ವಿನಃ ಆ ಅರೂಪಿ ಆತ್ಮನ ಸ್ವರೂಪ ತಿಳಿದು ಬರುವುದಿಲ್ಲರೇ, ತಿಳಿದು ಬರುವುದಿಲ್ಲ. ಕಠಿಣ ಕಾರ್ಯ ಇದೆ. ಸಂಸಾರದ ಕಾರ್ಯ ಅನಾದಿ ಅಭ್ಯಾಸದ ಕಾರಣದಿಂದ ಸುಲಭ ಆಗಿದೆ ರೀ. ಇಲ್ಲಿ ಶ್ರಾವಕನ ಕಥೆ ಕೇಳೋದ, ಅದರ ಮಹಿಮಾ ಬರೋದ ಮಾತು ಬೇರೆ ಇದೆ ರೀ. ಆದ್ರೆ ತನ್ನ ಕರ್ತವ್ಯದ ಅರಿವು ಮೂಡಿ ಬರೋದ, ತನ್ನ ಕರ್ತವ್ಯದ ಸಲುವಾಗಿ ಸಾವಧಾನ ಆಗೋದ, ಈ ಮಾತು ಬೇರೆ ಇದೆ. ಚರ್ಚೆ ಯಾವುದರದ ನಡೆದದ್ದಿದೆ? ಪಂಚಮಗುಣ ಸ್ಥಾನವರ್ತಿ ಶ್ರಾವಕ ಪ್ರೋಷಧ ಉಪವಾಸೆಯನ್ನು ಮಾಡ್ತಾನೆ. ಆ 48 ಗಂಟೆ ಸಮಯವನ್ನು ಯಾವ ಪ್ರಕಾರ ಧರ್ಮಧ್ಯಾನದೊಳಗೆ ವ್ಯತೀತ ಮಾಡ್ತಾನೆ, ಇದು ವಿಷಯ ಇದೆ ರೀ. ಗ್ರಂಥದ ವಿಷಯ ಇದೆ. ಇದನ್ನು ತಿಳ್ಕೊಳ್ಳೋ ಸುಲಭ ಇದೆ ರೀ, ಇದು ತಿಳಿದು ಬರೋ ಸುಲಭ ಇದೆ. ಆದರೆ ಇದನ್ನು ತಿಳಿದ್ರೆ ನನ್ನ ಕಾರ್ಯ ಏನೂ ಆಗುತ್ತೆ. ಇದನ್ನು ತಿಳಿದ್ರೆ ನನ್ನ ಕಾರ್ಯ ಏನಾಗ್ತಿದೆ ರೀ? ಜ್ಞಾನದೊಳಗೆ ಪರ ಬರುವುದರಿಂದ, ಪರದ ಮಹಿಮೆ ಬರುವುದರಿಂದ ಕಾರ್ಯ ಏನಾಗ್ತಿದೆ ರೀ? ಬಂದ್ ಆಗ್ತಿದೆ. ಅದರಲ್ಲೇ ಮತ್ತೇನಾಗ್ತಿದೆ? ಜ್ಞಾನದೊಳಗ ಪರ ಬರುವುದರಿಂದ, ಪರದ ಮಹಿಮೆ ಬರುವುದರಿಂದ ಏನಾಗ್ತಿದೆ? ಬಂದ್. ಹಾಗಾದ್ರೆ ಆಚಾರ್ಯ ಭಗವಂತರ ತಮಗಿಂತ ಕೆಳಗಿನ ದರ್ಜೆಯಲ್ಲಿರುವಂಥ ಶ್ರಾವಕನ ಮಾತು ಯಾವುದರ ಸಲುವಾಗಿ ಹೇಳ್ತಾ ಇದ್ದಾರೆ? ಯಾವುದರ ಸಲುವಾಗಿ ಹೇಳ್ತಾ ಇದ್ದಾರೆ? ಅವರು ಮೇಲಿನ ತರಗತಿಗೆ ಹೋಗಿದಾರಲ್ಲ. ಹಾಗಾದ್ರೆ ಈ ಮಾತನ್ನ ಯಾವುದರ ಸಲುವಾಗಿ? ನಮ್ಮ ಸಲುವಾಗಿ ಹೇಳ್ತಾ ಇದ್ದಾರೆನಾ? ನಮ್ಮ ಸಲುವಾಗಿ ಹೇಳ್ತಾ ಇದ್ದಾರೆ? ಇನ್ನೊಬ್ಬರ ಸಲುವಾಗಿ ಜೀವನ ಮಾಡೋದು ಜ್ಞಾನಿಗಳದ್ದ ಅಲ್ವೇ ಅಲ್ರಿ ಕರ್ತವ್ಯ. ಮಗ ಹೇಳಿದ, ಫ್ರೆಂಡ್ ಹೇಳಿದ, ಪತ್ನಿ ಹೇಳಿದಳು ಅಂಥೇಳಿ ಕಾರ್ಯ ಮಾಡೋದ, ಅದು ಸಂಸಾರಿಗಳದ್ದು ಲಕ್ಷಣ ಇದೆ ರೀ, ಜ್ಞಾನಿಗಳದ್ದು ಲಕ್ಷಣ ಅಲ್ಲದ. ಹಾಗಾದ್ರೆ ಇಲ್ಲಿ ವಿಚಾರ ಮಾಡಿ ನಾವು ಈ ವಿಷಯದೊಳಗೆ ಇಳಿಯುವುದು ಏನು? ಆಚಾರ್ಯ ಅಮೃತ ಚಂದ್ರದೇವ ಯಾವ ಸ್ಥಾನದೊಳಗೆ ವಿರಾಜಮಾನದರು ಅದಕ್ಕಿಂತ ಕೆಳಗಿನ ಸ್ಥಾನದ ಚರ್ಚಾ ಯಾತಕ ಮಾಡ್ತಾ ಇದ್ದಾರೆ. ಯಾತಕ ಮಾಡ್ತಾ ಇದ್ದಾರೆ? ಇದೇ ಟೀಕೆ ಬರೆದಂಥ ತೋಡರ ಮಲ್ಲರ ಏನು ಹೇಳಿರು? ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿ ಅಂಥೇಳಿ ಹೇಳಿದರು. ಹಾಗಾದರೆ ಶುದ್ಧೋಪಯೋಗ ರೂಪದ ಮುನಿ ಧರ್ಮದ ಅಂಗೀಕಾರ ಮಾಡಿರುವಂಥ ವನವಿಹಾರಿ ಸಂತ ವೀತರಾಗತೆಯ ಆರಾಧಕರ ನಾಳಿನ ಅರ್ಹಂತ, ನಾಳಿನ ಶುದ್ಧ ಶ್ರಾವಕನ ಚರ್ಚೆ ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಸಲುವಾಗೇನ? ಇಲ್ಲ. ಅರೆ, ಯಾರ ದೇಹದ ಸಂಬಂಧಿಗಳನ್ನ, ದೇಹದ ಸುಖವನ್ನ ಬಿಟ್ಟುಕೊಟ್ಟು ಹೊರಟು ಹೋದರೋ ಅವರ ಸಂಬಂಧ ಸೂತ್ರ ಇಲ್ಲದ ನಮ್ಮಂಥವ್ರ ಸಲುವಾಗಿ ಯಾತಕ್ಕೇನು ಹೇಳ್ತಾರೆ? ಹಾಗಾದರೆ ಯಾವುದರ ಸಲುವಾಗಿ ಹೇಳ್ತಾ ಇದ್ದಾರೆ ಇದನ್ನು? ಯಾವುದನ್ನ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನು? ಯಾವುದನ್ನ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನು? ಇಲ್ಲಿ ಬಂದ ನಂತರ ನನಗೆ ಏನು ಮಾಡೋದಿದೆ ಆ ಪ್ರಜ್ಞೆ ಕಾಯ್ಕೊಳ್ಳೋ ಸಲುವಾಗಿ ಹೇಳ್ತಾ ಇದ್ದೀನಿ.
ಎಷ್ಟು ಕಷ್ಟದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಬಂದ ನಂತರ ನಾನು ಎಷ್ಟು ನಿಶ್ಚಿಂತತೆಯಿಂದ ನನ್ನ ಸ್ವರೂಪ ಸಾಧನೆಯೊಳಗೆ ಮುಂದುವರಿಬೇಕು. ಪಂಚಮ ಕಾಲ ಇದೆಯಲ್ಲ, ಏನು ಮಾಡೋದ? ಪಂಚಮ ಕಾಲದ ಮಾತು ಆತ್ಮ ಸಾಧಕ ಸಂತನ ಹೃದಯದೊಳಗೆ ತಲೆ ಹಾಕೋದನೇ ಇಲ್ರಿ. ಇದನ್ನು ಸೈದ್ಧಾಂತಿಕವಾಗಿ ವಿಚಾರ ಮಾಡಿದರೆ ಏನೋ ಹೇಳೋದಿಲ್ಲ, ಹೊಸದೇನ್ರೆ ಹೇಳಬೇಕು ಅಂಥೇಳಿ ಹೇಳೋದಿಲ್ಲ, ಹೊಸದೇನು ಇಲ್ಲವೇ ಇಲ್ಲ, ಏನೋ ಹೇಳೋದಿಲ್ಲ. ಏನು ಸೈದ್ಧಾಂತಿಕ ಏನಿದೆ ಅಂತಂದ್ರೆ, ಇಲ್ಲಿ ಆಚಾರ್ಯ ಅಥವಾ ಸಾಧು ಪದದೊಳಗೆ ಅಥವಾ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದಂಥ ಜೀವ ಒಂದು ವೇಳೆ ಸ್ವರೂಪದೊಳಗೆ ಸ್ಥಿರತೆಯನ್ನು ಸಾಧಿಸುವುದರಲ್ಲಿ ವಿಫಲ ಆದ ಅಂತಂದ್ರೆ ಅವ ಆ ಯಾವ ಸ್ಥಾನದ ಮಾತು ಹೇಳ್ತಾ ಇದ್ದಾರಲ್ಲ ಅದಕ್ಕಿಂತ ಕೆಳಗೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗ್ತಾನಂದ್ರೆ ಏನು ಮಾಡ್ತಾನ್ರೆ? 4ನೇ ಗುಣಸ್ಥಾನದೊಳಗೆ ಬರ್ತಾನಲ್ಲ, 5ನೇ ಗುಣಸ್ಥಾನದ ಸಾಧನೆ ಮತ್ತು 6ನೇ ಗುಣಸ್ಥಾನದ ಸಾಧನೆಯೊಳಗೆ ವ್ಯತ್ಯಾಸ ಏನಿದೆ ರೀ? ವ್ಯತ್ಯಾಸ ಏನಿದೆ ಹೇಳಿ? ನಮ್ಮದು ನಿತ್ಯದ ವಾರಕ್ಕೊಂದ್ಸಲ ಚರ್ಚೆ ನಡೀತಿದೆ ಅಂಥೇಳಿ ಇದೇ ವಿಷಯ ತಗೊಂಡದ್ದು ಇದೆ. ಇಲ್ಲಿ ಹೊಸ ವಿಷಯ ತಗೊಳ್ಳುವ ಅವಶ್ಯಕತೆ ಇರಲಿಲ್ಲ. ಏನು ಹೇಳ್ತಾ ಇದೆ? ಅವರ 4ನೇ ಗುಣಸ್ಥಾನಕ್ಕೆ ಬರ್ತಾರಲ್ಲ, ಆ ಸಾಧನದೊಳಗೆ ಅವರ ಸಾಧನೆಯೊಳಗೆ ವಿಫಲ ಆದರು ಅಂತಂದ್ರೆ ಹೌದು ಅಥವಾ ಇಲ್ಲ? ಚತುರ್ಥ ಕಾಲದವರೇನು ಪಂಚಮ ಕಾಲದವರ? ಯಾವುದೇ ಕಾಲ ಇರಲಿ, ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿರುವಂಥ ಜೀವ ಒಂದು ಆತ್ಮಸ್ಥಿರತೆಯನ್ನು ಹೊರತುಪಡಿಸಿ ಶುಭದ ವಿಕಲ್ಪದೊಳಗ ಕಾಲ ವ್ಯತೀತ ಮಾಡಿದರೂ ಆತ್ಮಸ್ಥಿರತೆಯೊಳಗೆ ವಿಫಲ ಆದರು ಅಂತಂದ್ರೆ ಚತುರ್ಥ ಕಾಲದ ಜೀವ ಇದ್ರೂ ಕೂಡ ಹೋಗೋದು ಸ್ವರ್ಗಕ್ಕನ್ನರಿ. ನಕುಲ ಸಹದೇವ್ ಚತುರ್ಥ ಕಾಲದವರೇ ಇದ್ದರ್ರಿ. ಬರೇ ಅವರು ಅಷ್ಟ ಅಲ್ಲ, ಅದೆಷ್ಟೋ ಮುನಿಗಳು, ಎಷ್ಟು ಜೀವ ಮುನಿ ಧರ್ಮದ ಅಂಗೀಕಾರ ಮಾಡಿ ಚತುರ್ಥ ಕಾಲದೊಳಗೆ ಮೋಕ್ಷಕ್ಕೆ ಹೋದರಲ್ಲ, ಅವರ ಅಸಂಖ್ಯ ಗುಣಿತ ಜೀವರುಗಳ ಸ್ವರ್ಗಕ್ಕೆ ಹೋಗಿದ್ದಾರೆ. ಯಾವಾಗ? ಚತುರ್ಥ ಕಾಲ. ಹಾಗಾದರೆ ಇಲ್ಲಿ ನಾನು ಈ ಮುನಿ ಧರ್ಮದ ಸಾಧನೆಯೊಳಗೆ ವಿಫಲ ಆದೆನೋ ಅಂತಂದ್ರೆ ಈ ಪಂಚಮ ಕಾಲದೊಳಗೆ ನನಗೆ ಸ್ವರ್ಗಕ್ಕೆ ಹೋಗಬೇಕಾಗೋದು ಅನ್ನುವ ಮಾತಿಲ್ಲ. ಯಾವ ಜೀವ ಮುನಿ ಧರ್ಮದೊಳಗೆ ಶಿಥಿಲ ಆಗ್ತಾನೋ ಅಥವಾ ವಿಫಲ ಆಗ್ತಾನೋ ಅಥವಾ ದುರ್ಬಲತೆಯಿಂದ ಕೆಳಗೆ ಉರುಳ್ತಾನೋ ಅವನ ಗತಿ ಏನಿದೆ ರೀ? 4ನೇ ಗುಣಸ್ಥಾನಕ್ಕೆ ಬರುತ್ತೆ. ಆ 4ನೇ ಗುಣಸ್ಥಾನ ಹೇಗಿದೆ? 5ನೇ ಗುಣಸ್ಥಾನದ ಸಾಧನೆ ಆಗ, 6ನೇ ಗುಣಸ್ಥಾನದ ಸಾಧನೆ ಆಗ, ಇವು ಎರಡು ಅಂತೂ ಇವತ್ತು ಚರ್ಚೆಯ ವಿಷಯ ಅದವ್ರೆ. ಆದರೆ 4ನೇ ಗುಣಸ್ಥಾನ ಹೇಗಿದೆ ಅದನ್ನು ನೋಡಬೇಕಾದ್ರೆ ಜಂಬೂ ಸ್ವಾಮಿಯ ಪೂರ್ವಭವ ಭವದೇವ ಭಾವದೇವನ ಕಥೆ ನೋಡೋದ್ರೆ 4ನೇ ಗುಣಸ್ಥಾನದೊಳಗೆ ಉಳಿದ್ರೇನ್ರಿ ಅವರ 4ನೇ ಗುಣಸ್ಥಾನದೊಳಗೆ ಉಳಿದ್ರೇನವ್ರು ಭವದೇವ ಭಾವದೇವ 7 ಸಾಗರ ಆಯು. ಒಮ್ಮೆ ಅಲ್ಲಿ ಕ್ರೀಡೆ ಆಡ್ತಿದ್ರು, ಒಮ್ಮೆ ಇಲ್ಲಿ ಕ್ರೀಡೆ ಆಡ್ತಿದ್ರು, ಒಮ್ಮೆ ಸಮೂಸರಣಕ್ಕೆ ಹೋಗ್ತಿದ್ರು, ಏನೇನೋ 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 ಮಂಗಗಳ ಹಾಗೆ ಕ್ರೀಡೆ ಆಡೋದು. ವನ ಕ್ರೀಡೆ, ಜಲಕ್ರೀಡೆ ಇವೆಲ್ಲ ಏನದವು ಮಂಗಗಳ ಹಾಗೆ ಮಾಡಿದ್ರಿ ಅವರ. ಎಂಥವ್ರವ್ರ? ಭಾವಲಿಂಗಿ ಸಂತರ. ಇನ್ನೇನು 20 ಮಿನಿಟ್ ಪೂರ್ಣ ಆಯಿತು ಅಂತಂದ್ರೆ ಕೇವಲ ಜ್ಞಾನ ಪ್ರಾಪ್ತ ಆಗಬೇಕು. ಅಂಥ ದಶೆಗೆ ಪ್ರಾಪ್ತ ಆದವರ ಆ ದಶೆಯಿಂದ ಯಾವುದನ್ನು ಸಾಧಿಸಬೇಕಾಗಿತ್ತೋ ಆ ಸಾಧನೆ ಪೂರ್ಣ ಆಗಲಿಲ್ಲ ಅಂಥೇಳಿ ಅವರು 4ನೇ ಗುಣಸ್ಥಾನ ಯೋಗ್ಯ ಸ್ವರ್ಗಕ್ಕೆ ಹೋದ್ರಿ. ಅಲ್ಲೇನಾಯಿತು? 7 ಸಾಗರ ಕಾಲದವರೆಗೆ ಆತ್ಮ ಪರಮಾತ್ಮ ಅತೀಂದ್ರಿಯ ಆನಂದ ಭಾವಲಿಂಗಿ ಸಂತ ಮೋಕ್ಷದ ಸಾಧನೆ ಯಾವುದು ಗೊತ್ತಿಲ್ಲ. ಹಂಗಾಗ್ತಿದೆ.
ಅದಕ್ಕೆ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ನಿಶ್ಚಿತವಾಗಿ ಮೋಕ್ಷ ಆಗ್ತಿದೆ. ಆದರೆ ಕಾಲ ಎಷ್ಟ ಇವು ಎಷ್ಟು ಬೆಳೆಸ್ತಾನೋ ಅಥವಾ ಉಳಿಸ್ತಾನೋ ಅಷ್ಟೇ. ಅರ್ಧ ಪುದ್ಗಲ ಪರಾವರ್ತನ ಅಂಥೇಳಿ ಹೇಳಿದರೆ ಎಲ್ಲರಿಗೂ ಅರ್ಧ ಪುದ್ಗಲ ಪರಾವರ್ತನೆ ಇಲ್ಲ. ಆದರೆ ಅರ್ಧ ಪುದ್ಗಲ ಪರಾವರ್ತನೆ ಇದು ಉತ್ಕೃಷ್ಟ ಸ್ಥಿತಿ. ಅದಕ್ಕಿಂತ ಹೆಚ್ಚಿಗೆ ಜೀವ ಸಂಸಾರದೊಳಗೆ ಉಳಿಯುವುದಿಲ್ಲ ಅನ್ನುವ ಮಾತಿದೆ ರೀ. ತಿಳಿತೇನ್ರಿ? ಹಾಗಾದ್ರೆ ಅವರಿಗೆ 7 ಸಾಗರದವರೆಗೆ ಆತ್ಮ ಪರಮಾತ್ಮ ವೀತರಾಗತೆ ಅತೀಂದ್ರಿಯಾನಂದ ಯಾವುದು ಲೆಕ್ಕಕ್ಕೆ ಗಮನಕ್ಕನ ಬರಲಿಲ್ಲರಿ. ಭೋಗ ಅಂಥದ್ದಿದೆ ಭೋಗ. ಅದೇ ಜೀವಕ್ಕೆ ರುಚಿಸ್ತಾ ಇದೆ ರೀ. ಯಾವುದ ಭೋಗ ಸುಖ, ಇಂದ್ರಿಯ ಭೋಗ ಸುಖ ಅದೇ ಜೀವಕ್ಕೆ ರುಚಿಸ್ತಾ ಇದೆ ಅಂಥೇಳಿನ ಅಮಿತಗತಿ ಆಚಾರ್ಯ ಯೋಗಸಾರ ಪ್ರಾಭೃತದೊಳಗೆ ಹೇಳಿದರು. ನನಗೆ ನಿಜವಾಗೇನ ಆ ಮಾತು ಮರ್ತನ ಹೋಗುವುದಿಲ್ರಿ. ಏನು? ನೀನು ಮಾಡುವಂಥ ಶುಭ ಅನುಷ್ಠಾನ ಎಲ್ಲ ಉದಯದ ಕಾಲದೊಳಗೆ ವಿಪರೀತ ರಸಾಧಾರಣ ಮಾಡಿ ಬರ್ತದೆ. ಪಂಚಮಹಾವೃತ ಪರಿಣಾಮದ ಫಲ ಆ 7 ಸಾವಿರ ವರ್ಷದವರೆಗೆ ಆತ್ಮನ ವಿಸ್ಮರಣೆ. ಯೋಚನೆ ಮಾಡೋದ್ರಿ. ಪ್ರಥಮಾನ ಯೋಗದ ಭಾರ, ಗುರು ಭಾರವನ್ನು ಹೊರುವ ಸಲುವಾಗಿ ಜೀವದ ಬುದ್ಧಿಯೊಳಗೆ ಬಹಳ ಏನು ಬೇಕು? ಸಾಮರ್ಥ್ಯ ಬೇಕ್ರಿ. ಬ್ರಹ್ಮಾಂಡ ಏನ ಪ್ರಥಮಾನ ಯೋಗದ ಕಥನ, ಆ ಗುರು ಭಾರ ಇದೆಯಲ್ಲ, ಅದನ್ನು ಹೊರುವ ಸಲುವಾಗಿ ಬುದ್ಧಿಯೊಳಗೆ ಬಹಳ ಸಾಮರ್ಥ್ಯ ಬೇಕು. ಎಂಥವರಿದ್ದರೆ ಭಾವದೇವ ಮುನಿ ಜೀವನ ಓದಿ ನೋಡೋದು. ಅಲ್ಲಿಂದ ಭವ ಪರಿವರ್ತನೆ ಆದ ನಂತರ ಆ ಜೀವನಕ್ಕಿಂತ ಮೊದಲಿತ್ತಲ್ಲ ಆ ದೇಹ ಬುದ್ಧಿ ಭೋಗ ಬುದ್ಧಿ ಅಷ್ಟು ಕಾರ್ಯ ಮಾಡುತ್ತಾರೆ. ಇದು ಮಧ್ಯದೊಳಗಿಂದ ಏನಾಯಿತು? ಹಾಗೆ ಹೋಯ್ತ್ರಿ. ಚಕ್ರ ಉರುಳಿ ಹೋಯ್ತಲ್ಲ ಹಾಗೆ. ಆಗ ಮೊದಲು ಹೇಳಿದ್ದ ದೃಷ್ಟಾಂತಕ್ಕೆ ಈಗ ಉಪಯೋಗ ಮಾಡಿಕೊಳ್ಳೋದು. ಆದರೆ ಅಲ್ಲಿ ವಿಷಯ ಬೇರೆ, ಇಲ್ಲಿ ವಿಷಯ ಬೇರೆ. ಭಾವದೇವನ ಭವ 100 ವರ್ಷದಿತ್ತರೆ ಸ್ವತಃ 100 ವರ್ಷದ ಮುನಿ ಜೀವನ ಇತ್ತು ಭವಿತ. ಆದ್ರೆ ಅದಕ್ಕಿಂತ ಹಿಂದಿಂದ ಇತ್ತಲ್ಲ ದೇಹ ಮತ್ತು ಭೋಗದ ಸಂಸ್ಕಾರ. ಅದು ಲಭಿಸಿದ ನಂತರ ಅದೆಲ್ಲ ವಿಸ್ಮರಣೆ ಆಗಿ ಇದು ಕೆಲಸಕ್ಕೆ ಬಂತು ನೋಡ್ರಿ. ಹಾಗಾದ್ರೆ ನಾವು ಒಂದಿಷ್ಟು ಬಸ್ತಿಗೆ ಬಂದಿದ್ದೆವು, ದಾನ ಮಾಡಿದ್ದೆವು, ಅಷ್ಟಮಿ ಮಾಡಿದ್ದೆವು, ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ದೆವು. ನಮ್ದು ಇದರಿಂದ ಪುಣ್ಯ ಆಗುವುದಿಲ್ಲ ಅನ್ನೋಲ್ರಿ. ಪುಣ್ಯ ಆಗ್ತಿದೆ, ಆದರೆ ಅದೇನು ಮಾಡ್ತಿದೆ ಅಂತ ಹೇಳ್ತಾ ಇದೆ. ಅದೇನು ಮಾಡಿಸ್ತಿದೆ ನಮ್ಮ ಕಡೆಯಿಂದ, ನಮ್ಮನ್ನು ಯಾವ ರೀತಿ ತಲೆ ಕೆಳಗೆ ಮಾಡಿಸ್ತಿದೆ ಅಲ್ಲಿ ಭೋಗದೊಳಗರಿ ವಿಪರೀತ ರಸ. ಅದಕ್ಕಂದಿದಾರ ಅನಾದಿ ಸಂಸ್ಕಾರ. ಇದರಿಂದ ಹೋಗೋದಿಲ್ರಿ. ಅದ ಮೇಲೆ ಒಂದಿಷ್ಟು ಕೈಯಾಡಿಸಿದ್ರ ಹೋಗುವುದಿಲ್ರಿ. ಜ್ಞಾನವೇ ಮೋಹಕ್ಕೆ ಧೂಲ ಲಗಿ ಹೇಳಿದ್ರಲ್ಲ. ಜ್ಞಾನದೊಳಗ ಮೋಹದ ಧೂಳ ಅಂಟುಕೊಂಡಿದೆ, ತಗಲಿದ್ದ ಇದೆ. ಇಷ್ಟೆಲ್ಲ ಓದಿದ್ರೂ ನಮ್ಗೆ ಯಾಕೆ ಆಗ್ತಾ ಇಲ್ಲ? ಇದು ದೊಡ್ಡ ಪ್ರಶ್ನೆ ಅಲ್ಲ, ದೊಡ್ಡ ವಿಷಯ ಆಗಮದೊಳಗೆ ಹೇಳಿದ್ದಾರೆ. 100 ವರ್ಷದ ಮುನಿ ಜೀವನ ಗೌರಣ್ಣವರು. ಇನ್ನೊಬ್ಬರು ಕಲ್ಯಾಣ ಆಗಲಿ, ಇನ್ನೊಬ್ಬರು ಕೇಳಲಿ, ನಾನು ಎಲ್ಲಿ ಜನ್ಮ ತಾಳಿದೇನೋ ಆ ನನ್ನ ಪರಿಸರದ ಬಂಧು ವರ್ಗದವರ ಕೇಳಲಿ ಈ ಮಾತನ್ನು. ನಾನು ದಿನಾ ಕೇಳ್ತೇನಲ್ಲ, ಇದು ಕೇಳಲಿ. ರಾಗಿ ಇರಬೇಕರೆ, ಆದ್ರೆ ಆ ರಾಗ ನಮ್ಮ ವೀತರಾಗ ಸ್ವಭಾವವನ್ನು ಮರೆಸುವಂಥದ್ದು ಇರಬಾರ್ದು. ಅದು ಮರೀಲಿಕ್ಕೆ ಬಹಳ ವೇಳೆ ಬೇಕಾಗಿಲ್ಲ. ಅವ್ರಿಗೆ ಎಷ್ಟು ವೇಳೆ ಐತ್ರಿ? 7 ಸಾಗರ ಕಾಲದವರೆಗೆ, 7 ಸಾಗರೋಪಮ ಕಾಲದವರೆಗೆ
ಅವರಿಗೆ ಅತೀಂದ್ರಿಯ ಆನಂದ, ಈ ದೇಹದಿಂದ ಭಿನ್ನ, ಈ ಭೋಗದಿಂದ ಭಿನ್ನ, ಆ ನಿರಾಕುಲ ಶಾಂತಿಯ ಅನುಭವ ಮಾಡುವಂಥ ಚಿತ್ ಸ್ವರೂಪದ ಆತ್ಮ ಶಬ್ದ ಕೂಡ ನೆನಪಿಗೆ ಬರಲಿಲ್ಲರಿ. ಹಾಗಾದರೆ ಇಲ್ಲಿ ಆಚಾರ್ಯ ದೇವ್, ಅಮೃತ ಚಂದ್ರಾಚಾರ್ಯ ದೇವ್ ಇಡೀ ಜಗತ್ತಿಗೆ ಅಮೃತದ ವೃಷ್ಟಿ ಮಾಡುವಂಥವ್ರಂಥೇಳಿ ಕಥನ ಇದ್ರೂ ಕೂಡ ಅವರು ತಮ್ಮ ಅಮೃತ ಸ್ವಭಾವವನ್ನು ಯಾವ ರೀತಿ ಉಜ್ವಲಗೊಳಿಸಿಕೊಳ್ತಾ ಇದ್ದಾರೆ, ಯಾವ ರೀತಿ ಅಮೃತ ಮಾಡಿಕೊಳ್ತಾ ಇದ್ದಾರೆ, ಯಾವ ರೀತಿ. ಅರೆ ಶ್ರಾವಕ, ನಾನು ಎಲ್ಲಿಂದ ಬಂದಿದೆ, ಏನು ಮಾಡಿ ಈ ಉಚ್ಚ ದಶೆಗೆ ಪ್ರಾಪ್ತ ಆಗಿದೆ. ಇಲ್ಲಿ ಸಮಯಕ್ಕೆ ನನ್ನ ಕರ್ತವ್ಯದ ಪ್ರಜ್ಞೆ ಇರಬೇಕು. ಒಂದು ಸಮಯ ಕರ್ತವ್ಯದ ಪ್ರಜ್ಞೆ ಮರಿತು ಅಂತಂದ್ರೆ ನನಗೆ 4ನೇ ಗುಣಸ್ಥಾನ. ಅರೇ ಏನು ಹೇಳಿದಾರದ ಪಂಚಾಸ್ತಿಕಾಯದೊಳಗೆ ಭಗವಾನ್ ಕುಂದದೇವಿ ಏನು ಹೇಳಿದಾರ ಅದಕ್ಕೆ? ಚಂದನದ ಅಗ್ನಿ. ಚಂದನದ ಅಗ್ನಿ ಏನು ಮಾಡ್ತಿದ್ದೀರಿ? ಶೀತಲ ಇರ್ತಿದೆ ಅಲ್ಲ, ಹಾಸ್ಕೊಂಡು ಹೊಚ್ಕೊಂಡು ಮಲ್ಕೊಳ್ಳೋ ಹಾಗೆ ಚಂದನದ ಅಗ್ನಿ ಇದೆ. ಅದು ಅವರಿಗೆ ಕಾಣಿಸ್ತಾ ಇದೆ. ಹೋಗೋದಿನ್ನ ನನಗೆ ಅಲ್ಲಿ, ನಮ್ಗೆ ಕಾಣಿಸ್ತಾ ಇಲ್ಲ. ಆ ನರಕ ಸಮ ಬಟ್ಟಿಯೊಳಗೆ ಮನೆಯೊಳಗೆ ಹೋಗೋದು ಅದು ಕಾಣಿಸ್ತಾ ಇಲ್ಲ. ನಮಗದು ಬೇಕಾಗಿದೆ. ಯಾವಾಗ ಮುಗಿತೈತಪ್ಪ, ಯಾವಾಗ ಇನ್ನು ಅದು ಮಾಡೋದು ಇದು ಮಾಡೋದು, ಈ ಮನೆಯಲ್ಲಿ ಅದು ಬಿಟ್ಟು ಬಂದಿದ್ದೇನೆ, ಅವ್ರು ಬರೋರದಾರ, ಇವ್ರು ಬರೋರದಾರ, ಗೆಸ್ಟ್ ಬರೋರದಾರ, ಮಗಳು ಬರೋಕೆ ಅದಾರ. ಅವರಿಗೆ ಮುನಿ ಜೀವನದೊಳಗ ಆತ್ಮಸ್ಥಿರತೆಯಿಂದ ಒಂದು ಸಮಯ ಚ್ಯುತ ಆಗಿರುವುದ ಜ್ಞಾನದೊಳಗೆ ಪ್ರಗಟ ರೂಪದಿಂದ ಭಾಷಿತಾಯಿತು ಅಂತಂದ್ರೆ ಆ ಸ್ವರ್ಗದ ಚಂದನ ಅಗ್ನಿ ಕಾಣಿಸ್ತಿದೆ. ಅವರದೇ ಶಿಷ್ಯವರು, ಅವರ ಕೃತಿಗಳ ಮೇಲೆ ಟೀಕೆ ಬರೆದಂಥ ಅಮೃತ ಚಂದ್ರಾಚಾರ್ಯ ದೇವರು ಹೇಳ್ತಾ ಇದ್ದಾರೆ, ಅಲ್ಲಿಂದ ಇಷ್ಟೆಲ್ಲ ಮಾಡಿ ಸಂಯೋಗ ಇರುವಳೆದೊಳಗೆ ಆ ಸಂಯೋಗದಿಂದ ಕ್ರಮದಿಂದ ಬಿಡುಗಡೆಯ ಅಭ್ಯಾಸ ಮಾಡಿಕೊಂಡು ಈಗ ನಾನು ಈ ಉಚ್ಚದಾದಂಥ ಮುನಿಜೀವನವೆಂಬ ಶಿಖರವನ್ನು ತಲುಪಿದ್ದೇನೆ. ಈಗ ಒಂದು ವೇಳೆ ನನ್ನ ಕರ್ತವ್ಯದಿಂದ ಒಂದು ಕ್ಷಣಾರ್ಧ, ಒಂದು ಸಮಯದೊಳಗಿಂದ ಅರ್ಧ ಸಮಯ ಕೂಡ ನಾನು ವಿಫಲತೆಯಿಂದ ಚ್ಯುತ ಆದೆನು ಅಥವಾ ಚ್ಯುತನಾಗಿ ವಿಫಲ ಆದೆನು ಅಂತಂದ್ರೆ ನನಗೇನಾಗೋದು? ಆ 4ನೇ ಗುಣಸ್ಥಾನ ಅದರದ್ದು ನಿಶ್ಚಿತ ಇಲ್ಲರಿ, ನಿಶ್ಚಿತ ಇಲ್ಲ 4ನೇ ಗುಣಸ್ಥಾನದ. ಸ್ವರ್ಗದಲ್ಲಿ 6ನೇ 7ನೇ ಗುಣಸ್ಥಾನ ಇರೋಲ್ಲ, 4ನೇ ಗುಣಸ್ಥಾನಕ್ಕೆ ಬರ್ತಾನಂತ ಹೇಳಿದಾರ್ರಿ. ಆದರೆ 4ನೇ ಗುಣಸ್ಥಾನದೊಳಗೆ ಇರ್ತಾನಂತ ಹೇಳಿಲ್ರಿ. ಹೇಳಿದ್ದಾರೆ ಅಂದರೆ ಅದಿರುವುದಿಲ್ಲ, ಈಗ ಬರ್ತೀವಿ ಅವನಿಗೆ ಅಂಥೇಳಿ ಅವು ಸಾವಧಾನದನಂಥೇಳಿ ಹೇಳ್ತಾರೆ. ಆದರೆ 4ನೇ ಗುಣಸ್ಥಾನದೊಳಗೆ ಇರುವುದರ ಗ್ಯಾರಂಟಿ ಇಲ್ಲ. 11ನೇ ಗುಣಸ್ಥಾನಕ್ಕೆ ಹೋದಾವ, ಉಪಶಮ ಶ್ರೇಣಿ ಹಚ್ಚದಾವ. 4ನೇ ಗುಣಸ್ಥಾನ ಅಲ್ಲ, 1ನೇ ಗುಣಸ್ಥಾನಕ್ಕೆ ಬರ್ತಾನೆ. ಮತ್ತು ಭಾವಲಿಂಗಿ ಸಂತ 1ನೇ ಗುಣಸ್ಥಾನಕ್ಕೆ ಬರೋದ್ರೊಳಗೆ ಆಶ್ಚರ್ಯ ಏನಿದೆ ರೀ. ಇದೆಲ್ಲ ಇಷ್ಟು ದೀರ್ಘವಾದಂಥ ಸಂಸಾರದ ಸ್ವರೂಪ ಅಂಥೇಳಿನ ಈ ಕಾಲದ ಯಾವ ಜ್ಞಾನಿಗಳಾದರೂ ದೌಲತರಾಮ, ಟೋಡರಮಲ್ಲ, ಸದಾ ಸುಖ ಅವರನ್ನು ನಿಗೋದದಿಂದ ಶುರು ಮಾಡಿದರು. ಯಾಕೆ ಅಂತಂದ್ರೆ ಈ ಜೀವಕ್ಕೆ ಅದೆಲ್ಲ ಬುದ್ಧಿಯೊಳಗಿತ್ತು ಅಂತಂದ್ರೆ ಕರ್ತವ್ಯದ ಪ್ರಜ್ಞೆ ಇರ್ತಿದೆ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ, ಒಂದು ದೇಹದೊಳಗೆ ಅನಂತ ಜೀವರುಗಳದ್ದು ವಾಸ. ಇದು ಬುದ್ಧಿಯೊಳಗೆ ಬೇಕು. ಏನು ಕಲ್ತು ಬಂದ್ರೆ ಆಯಿತು, ಕಲ್ತು ಬಂದೆವು ಮುಗೀತೇನ್ರಿ ಸುಧಾತ. ಯಾವಾಗ್ರೆ ನೆನಪಾಗ್ತಿದೆ, ಯಾವಾಗ್ರೆ ನೆನಪಾಗುವ ಮಾತಲ್ಲ. ಕಲುಷಿದ್ದ ಯಾವುದರ ಸಲುವಾಗಿ? ಆ ಭಯಾನಕ ಸ್ಥಾನದಿಂದ
ಯಾರ್ದೂ ಸಹಾಯ ಇಲ್ಲದ ಇಲ್ಲಿಯವರೆಗೆ ಬಂದಿದ್ದೇನಲ್ಲ, ಈಗ ನಾನು ನನ್ನ ಪರಿಪೂರ್ಣತೆಯನ್ನು ತಲುಪುವ ಕಾರ್ಯವನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಯದೊಳಗ ನಾನು ಮೈ ಮರೆಯುವ ಹಾಗಿಲ್ಲ. ಯಾವ ಕಾರ್ಯದೊಳಗ ನನ್ನ ದುರ್ಬಲತೆಯಿಂದ ಉಳಿದರನು ಕೂಡ ಅದರಲ್ಲಿ ಆನಂದ ಮನ್ನಿಸುವ ಹಾಗೆ ಇಲ್ಲ. ಇದು ಪ್ರಜ್ಞೆ ಇರುವ ಸಲುವಾಗಿ 6 ಗುರಾಣಿಯೊಳಗೆ ಮೊದಲು ಹೇಳಿದರೆ ಚತುರ್ಗತಿ ದುಃಖದ ವರ್ಣನೆ, ತೋಡರ ಮಲ್ಲರು ಹೇಳಿದರೆ ಚತುರ್ಗತಿ ದುಃಖದ ವರ್ಣ, ಅದರೊಳಗೆ ಮೊದಲು ಹೇಳಿದರೆ ನಿಗೋಧದ ಮಾತು. ನಿಗೋಧದಿಂದ ಮೇಲೆ ಬರೋದು ಎಷ್ಟು ಕಠಿಣ ಇದೆ ಅನ್ನೋದೇ ಹೇಳಿದ್ದಾರೆ. ಹಾಗಾದ್ರೆ ಆ ಮರೀಚಿ ಯಾವ 60,000 ವರ್ಷ ದಿವ್ಯ ಧ್ವನಿ ಕೇಳಿದಲ್ಲ, ಆ ಮರೀಚಿ ನಿಗೋದಕ್ಕೆ ಹೋದೇನಿಲ್ರಿ? ಹೋದೇನಿಲ್ಲ. 1 ಕೋಟಿ ಸಾಗರ ರೀ. 1 ಕೋಟಿ ಸಾಗರ ಕಾಲ ಸಂಸಾರದೊಳಗೆ ಉಳಿಬೇಕಾದ್ರೆ ತ್ರಸಾವಸ್ಥೆಯಲ್ಲಂತೂ 2,000 ಸಾಗರ ಇದೆ ರೀ. ನಮಗೆ ಸಿದ್ಧಾಂತನ ಬೇಕಲ್ಲ. ನಿಗೋದಕ್ಕೆ ಯಾವಾಗ ನಿಗೋದದಿಂದ ಯಾಕೆ ಬಂದ? ಅದು ಯಾವ ಪ್ರಶ್ನೆಯೂ ಇಲ್ಲ. ತ್ರಸಾವಸ್ಥೆಯಲ್ಲಿ ಉಳಿಯುವ ಉತ್ಕೃಷ್ಟ ಕಾಲ 2,000 ಸಾಗರ ಇದೆ. ಹಾಗಾದ್ರೆ 1 ಕೋಟಿ ಸಾಗರ ಕಾಲ ಏನು ಮಾಡಿದ? ಏನು ಮಾಡಿದ? ನಿಗೋದಿಗಳು ಎಷ್ಟು ಬಾರಿ ಸಮವಸರಣದೊಳಗೆ ಹೋದ. ಆದಿದೇವರ ಮೊಮ್ಮಗ ಅಲ್ಲ, 24ನೇ ತೀರ್ಥಂಕರ ಅಂತೇಳಿ ಘೋಷಣೆ ಆಗಿತ್ತು. ಅವನು ಹೋದ್ರೆ ನಾವು ಎಲ್ಲೆಲ್ಲಿ ಹೋಗೋದು? ನಮ್ಗೆ ರುಚಿ ಯಾವ್ಯಾವುದಿದೆ? ನಮಗೆ ಇಲ್ಲಿ ಕೂತಿರೋ ವೇಳೆದೊಳಗೆ ಏನೇನು ನೆನಪಾಗ್ತಾ ಇದೆ? ಅದನ್ನು ಫೋನ್ ಮಾಡೋದಿತ್ತು. ಅದನ್ನು ಬಿಟ್ಟು ಬರತೈತ್ರಿ. ಇಲ್ಲಿ ಮಾಡೋದಿತ್ತು ನೋಡಿ. ಅಷ್ಟರೊಳಗೆ ಅಲ್ಲಂತೂ ಕನೆಕ್ಟ್ ಆಗೋದಿಲ್ಲ, ನಮ್ದು ಸಂಪರ್ಕ ಆಗೋದಿಲ್ಲ. ಆದ್ರೆ ನಮ್ಮ ಸಂಪರ್ಕ ಎಲ್ಲೆಲ್ಲಿ ಆಗ್ತಿದೆ ರೀ? ಯಾವ್ಯಾವ ಸಮಯದೊಳಗೆ ಎಲ್ಲೆಲ್ಲೇ ಸಂಪರ್ಕ ಆಗ್ತಿದೆ, ಯಾವ್ಯಾವ ಸಮಯದೊಳಗೆ ಸ್ಮರಣೆ ಬರ್ತಿದೆಯಲ್ಲ, ಅವಾಗೆಲ್ಲ ಪ್ರತಿ ಸಮಯಕ್ಕೆ 7 ಕರ್ಮದ ಬಂದ್ ಆಗ್ತಾ ಇದೆ ಏನಿಲ್ರಿ? 7 ಕರ್ಮದ ಮಾತ್ರ ಬಂದ್ ಆಗ್ತಾ ಇದೇನ? 5 ಕರ್ಮದ್ದು ಆಗ್ತಾನೆ ಇದೆ ರೀ. ಕರ್ಮ ಸಾಪೇಕ್ಷಿಕ ಒಂದೇ ಗತಿದ್ದು ಬಂದ್ ಆಗ್ತಿದೆ, ಆದ್ರೆ ಕರ್ಮಂತೂ ಬಂದ್ ಆಗ್ತಾ ಇದೆಯಲ್ಲ. ಯೋಚನೆ ಮಾಡೋದು, ಎಲ್ಲೆಲ್ಲಿ ಕೂತು ಏನೇನು ಮಾಡ್ತೇವೆ ನಾವು, ಅದರದ ಫಲ ಯಾರಿದೆ? ಹಾಗಾದ್ರೆ ಅಮೃತ ಚಂದ್ರಾಚಾರ್ಯ ದೇವರು ಯಾವುದರ ಸಲುವಾಗಿ ಹೇಳ್ತಾ ಇದ್ದಾರೋ? ಅರೆ, ಎಲ್ಲ ಇರುವೆಳೆದೊಳಗೂ ಕೂಡ ಎಲ್ಲ ಪ್ರಕಾರದ ಬಂಧನ, ಎಲ್ಲ ಕಡೆ ಶೃಂಖಲೆಯನ್ನು ಹಾಕಿದ್ದಿತ್ತು, ಎಳಿತಾ ಇದ್ದರು ಎಲ್ಲ ಕಡೆ. ಅಂಥ ವೇಳೆದೊಳಗೆ ಒಂದೊಂದು ಶೃಂಖಲೆ ಬಿಡಿಸ್ಕೊಂಡ ಈ ಅವಸ್ಥೆಯೋಗ್ಯ ಸಾಧನೆ ಮಾಡಿದ್ದೆನ್ನ ಅಲ್ಲಿ. ಮೊದಲ ಸಾಮಾಯಿಕದ ಸಲುವಾಗಿ 3 ಬಾರಿ ಸಮಯ ತೆಗೆದೇನೆ. ಮೊದಲ 2 ಗಳಿಗೆ, ಆಮೇಲೆ 4 ಗಳಿಗೆ, ಆಮೇಲೆ 6 ಗಳಿಗೆ, ಹಾಗೆ ದಿವಸದೊಳಗೆ 6 ಗಳಿಗೆ ಆ ಸಂಸಾರದಿಂದ ನಿವೃತ್ತ ಆದೆ. ಪುರುಷಾರ್ಥಪೂರ್ವಕ, ಸಹಜಿ ಅಲ್ರಿ, ಪುರುಷಾರ್ಥಪೂರ್ವಕ. ಅದರ ನಂತರ ಆ ಜಟಿಲ ಸಂಸಾರದ ಅವಸ್ಥೆಯೊಳಗೆ 12 ಗಂಟೆ, 24 ಗಂಟೆ, 36 ಗಂಟೆ, 48 ಗಂಟೆಯ ಔಷಧದ ನಿಯಮ ಮಾಡಿಕೊಂಡು ಅಷ್ಟೆಲ್ಲ ಸಾಧನೆ ಮಾಡಿ ಇಂದೇ ನಿಶ್ಚಿಂತವಾದಂಥ ಆತ್ಮಸಾಧಕ ಸಾಧುವಾಗಿದ್ದೇನೆ. ಈಗ ಆತ್ಮ ಸಾಧನೆಯೊಳಗೆ ಬಾಧೆ ಯಾವುದರದಿದೆ? ಹಸಿವಾಗ್ತಾ ಇದೆ ಅನ್ನೋದ್ರದ್ದು ಕೂಡ ಇಲ್ಲರಿ. ಉಳಿದದ್ದು ಯಾವುದರದಂತೂ ಇಲ್ಲವೇ ಇಲ್ಲ. ಮಗ ಬರಮದ, ಮಗ ವಿದೇಶಕ್ಕೆ ಹೋಗಾಮಿದ, ಯಾವುದೂ ಇಲ್ಲ. ಒಂದು ಕಥೆ ಬಂತಲ್ಲ ಆತ್ಮಧರ್ಮದೊಳಗೆ, ಆತ್ಮಧರ್ಮ ಅನ್ನುವ ಶಬ್ದ ಕೂಡ ವಿಸ್ಮರಣೆ, ಸ್ಮೃತಿ ಪಟಲದೊಳಗಿಂದ ಅಳಿಸಿ ಹೋಗ್ತಾ ಇದೆ. ದುರ್ಭಾಗ್ಯ ಇದೆ. ಓರ್ವರ ದೊರೆ ದೀಕ್ಷಾಧಾರಣ ಮಾಡಿ
ತಪಸ್ಸು ಮಾಡುತ್ತಿದ್ದ. ವಿಹಾರ ಮಾಡ್ತಾ ಮಾಡ್ತಾ 4 ವರ್ಷ ಕಳೆದ ನಂತರ ಮತ್ತೆ ತನ್ನದೇ ಆದಂಥ ರಾಜಧಾನಿಗೆ ಬರ್ತಾ. ಆಗ ಜನರ ದಾರಿ ಹೋಗೋರು ಮಾತಾಡ್ತಾ ಇದ್ದರು, ನೋಡಿ ಇವನೇ ಈ ನಗರದ ದೊರೆ, ದೀಕ್ಷಾ ತಗೊಂಡು ಹೋದ. ಮತ್ತು ಅಲ್ಲಿ ರಾಜಾಲಯದೊಳಗೆ ಆ ಬಾಲಕನ ಮೇಲೆ ಎಷ್ಟು ಅತ್ಯಾಚಾರ ಮಾಡ್ತಾ ಇದ್ದಾರೆ ಪರಿವಾರದವರೆಲ್ಲ, ರಾಜ್ಯದ ಸಲುವಾಗಿ ಆ ಬಾಲಕನ ಮೇಲೆ ಅಂಥೇಳಿ ಇವನು ಕಿವಿಗೆ ಬಿದ್ದ ನಂತರ ಮುಖ ಎಲ್ಲ ಗಂಟಾಗ್ತಾನೆ, ಕಷಾಯವಶ ಆಗ್ತಾನೆ. ಆಗ ದೈವಯೋಗದಿಂದ ಸದ್ಬೋಧ ಪ್ರಾಪ್ತ ಆಗ್ತಿದೆ. ಸದ್ಬೋಧ ಗುರುವಿನಿಂದ ಆಗ್ತಿದೆ, ಆತ್ಮಗುರುವಿನಿಂದ ಆಗ್ತಿದೆ, ಅದು ಚರ್ಚೆಯ ವಿಷಯ ಅಲ್ಲ. ಸದ್ಬೋಧ ಪ್ರಾಪ್ತ ಆಗ್ತಿದೆ, ಬಿಟ್ಟು ಬಿಡ್ತಾನೆ ವಿಷಯ, ಮರೆತು ಬಿಡ್ತಾನೆ ನನ್ನ ರಾಜ್ಯ ನನ್ನ ಕುಮಾರ ಅನ್ನೋದ. ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ತಾನೆ. ಅಂಥ ಪುರುಷಾರ್ಥಿ ಜೀವಗಳು ಅದಾರೆ. ಹಾಗಾದರೆ ಇಲ್ಲಿ ಹೇಳೋದಿಷ್ಟ ಇದೆ, ಅಂಥ ಬಂಧನದ ಸ್ಥಿತಿಯೊಳಗ ನಾನಾ ಪ್ರಕಾರದ ಜವಾಬ್ದಾರಿಗಳನ್ನು ನಾನೇ ನನ್ನ ಮೇಲೆ ಎಳ್ಕೊಂಡಿದ್ದೆ. ಅಂಥ ಸ್ಥಿತಿಯೊಳಗೆ ಈ ಪ್ರಕಾರದ ಸಾಧನೆ ಮಾಡ್ತಾ ಮಾಡ್ತಾ ಇಂದು ಒಂದು ಈ ಶುದ್ಧೋಪಯೋಗ ರೂಪದ ನಿಶ್ಚಿಂತ ಆತ್ಮಸಾಧಕ ದಶೆಯನ್ನು ಅಂಗೀಕಾರ ಮಾಡಿದ್ದೇನೆ. ಈಗ ನಾನು ನನ್ನ ಒಂದೊಂದು ಸಮಯ ಪ್ರಾರಂಭಕ್ಕೆ ಹೇಳ್ತಲ್ಲ, ಮನುಷ್ಯ ಆಯುವಿನ ಒಂದೊಂದು ಸಮಯ ಮನುಷ್ಯ ಜೀವನಕ್ಕೆ ಮನುಷ್ಯ ಆಯುವಿನ ನಿಶ್ಚಯಕ್ಕೆ ಎಷ್ಟು ಬೇಕೋ ಅನೇಕ ಬೇಕಂತ ಹೇಳ್ತಿರ್ತಾರೆ. ಕರ್ಮ ಸಿದ್ಧಾಂತ ತೆಗೆದು ಓದೋದ್ರೆ ನನ್ನ ಮಾತು ಏನೂ ಇಲ್ಲ, ನಂದೇನಿರೋದಿದೆ ರೀ, ಇರೋದೆಲ್ಲ ಜಿನವಾಣಿ ಮಾತು. ನನ್ನಲ್ಲೇ ಏನಿದೆ, ನಾನೇನಾದರೂ ಹೇಳಬೇಕಾದ್ರೆ ಏನಿದೆ, ಏನು ಒಂದು ಸಮಯ ಮನುಷ್ಯ ಜೀವನಕ್ಕೆ ಅನೇಕ ಮನುಷ್ಯ ಆಯುವಿನ ನಿಷೇಧಗಳು ಬೇಕು. ಅವು ಸಮೂಹ ರೂಪದಿಂದ ಉದಯಕ್ಕೆ ಬಂದ ಮೇಲೆ ಇವನ ಜೀವನ ನಡೀತಿದೆ ರೀ, ಒಂದೊಂದು ಸಮಯದ ಜೀವನ. ಆಗ ಅದನ್ನೇ ಸದಾ ಸುಖದಾಸ ಏನು ಹೇಳ್ರು, ಒಂದೊಂದು ದಿವಸ ರೂಪದ ಆಯುವಿನ ತುಂಡಗಳ ಕತ್ತರಿಸಿ ಹೋಗ್ತಾ ಇರೋದ ನಿಮಗೆ ಕಾಣಿಸ್ತಾ ಇದೆ. ಸದಾ ಸುಖದಾಸನ ಹೀಗೆ ಹೇಳಬೇಕಾದ್ರೆ ಅಮೃತ ಚಂದ್ರಾಚಾರ್ಯರ ಸ್ಥಾನ ಎಂಥದ್ರೆ, ಅವರು ತಮಗಿಂತ ಕೆಳಗಿಂದ ಯಾತಕ್ಕೆ ಹೇಳ್ತಾ ಇದ್ದಾರೆ, ಕೆಳಗಿಂದ ಹೇಳ್ತಾ ಇಲ್ಲ, ಆದರೆ ಈ ಪ್ರಕಾರ ಮಾಡಿ ಇಂಥ ಉತ್ಕೃಷ್ಟ ದಶೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ದೇನೆ. ಇಲ್ಲಿ ಒಂದು ಸಮಯ ಕೂಡ ನನ್ನದು ಶುಭದೊಳಗ ಅಥವಾ ಆತ್ಮ ಸಾಧನೆಯಲ್ಲಿ ವಿಫಲತೆಯಿಂದ ಜೀವನ ಹೋಯಿತು ಅಂತಂದ್ರೆ ನನ್ನ ಜೀವನ ನಿಯಮದಿಂದ ಏನಾಗ್ತಿದೆ ಅದಕ್ಕಿಂತ ಕೆಳಗೆ. ಇನ್ನು ನಮ್ಮದು ಇವತ್ತಿನ ಚರ್ಚೆಯ ವಿಷಯನ 5ನೇ ಗುಣಸ್ಥಾನದ ಸಾಧನೆ ಶ್ರೇಷ್ಠೋ, 6ನೇ ಗುಣಸ್ಥಾನದ ಸಾಧನೆ ಶ್ರೇಷ್ಠ. 6ನೇ ಗುಣಸ್ಥಾನ ಅರ್ಥಾತ್ ಪಂಚ ಮಹಾವ್ರತ, 5ನೇ ಗುಣಸ್ಥಾನ ಅರ್ಥಾತ್ ಪಂಚ ಅಣುವ್ರತ. 5ನೇ ಗುಣಸ್ಥಾನ ಅರ್ಥಾತ್ 2 ಕಷಾಯ ಚೌಕಡಿ ಹೊರಟೋಗಿರುವಂಥ ಆಂತರಿಕ ನಿರ್ಮಲತೆಯ ಮೂಲಕ ಪೂರ್ಣತೆಯನ್ನು ಸಾಧಿಸುವ ಸಾಧನೆ. 6ನೇ ಗುಣಸ್ಥಾನ ಅರ್ಥಾತ್ 3 ಕಷಾಯ ಚೌಕಡಿ ಹೊರಟು ಹೋಗಿರುವಂಥ ಆಂತರಿಕ ನಿರ್ಮಲತೆಯ ಮೂಲಕ ಪೂರ್ಣತೆಯನ್ನು ಸಾಧಿಸೋದು. ಯಾವುದು ಸುಲಭ ಇದೆ ಹೇಳ್ರಿ, ಯಾವುದು ಕಠಿಣ ಇದೆ ಹೇಳ್ರಿ? 5ನೇ ಗುಣಸ್ಥಾನ ಯೋಗ್ಯ ಸಾಧನೆ ಕಠಿಣ, 6ನೇ ಗುಣಸ್ಥಾನ ಯೋಗ್ಯ ಸಾಧನೆ ಸುಲಭ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಸಂಜ್ವಲನ ಕಷಾಯದಂಥದ್ದು, ಜಲದ ಮೇಲಿನ ರೇಖೆಯಷ್ಟು ಕಷಾಯ. 5ನೇ ಗುಣಸ್ಥಾನದೊಳಗಿನ ಸಾಧನೆ ಕಠಿಣ ಇದೆ. ಯಾಕೆ ಅಂತಂದರೆ ಜವಾಬ್ದಾರಿಗಳದಾವೆ, ಭ್ರಾಂತಿ ಇರಲದ, ಕರ್ತವ್ಯ, ಜವಾಬ್ದಾರಿ, ಪತ್ನಿ ಪುತ್ರ, ರಾಜ್ಯ ಮೊದಲಾದ ಏನೇನೋ ಪ್ರಜೆಗಳ, ಹೀಗೆ ಏನೇನೋ ಜವಾಬ್ದಾರಿ, ಅದನ್ನು ನಿರ್ವಹಿಸಿಕೊಂಡು ತನ್ನ ಕಾರ್ಯ ಮಾಡುತ್ತಿದ್ದೀರಿ. ಇಲ್ಲೇನೂ ಇಲ್ಲ. ಸರ್ವಸಂಗ ಪರಿತ್ಯಾಗಿ ಶಬ್ದನೇ ಇದೆಲ್ಲ, ಸರ್ವಸಂಗ ಪರಿತ್ಯಾಗಿ. ಯಾವುದರದ್ದು ಚಿಂತೆ ಇಲ್ಲ. ದೇಹದ ತ್ಯಾಗ ಮಾಡಿದಾರೋ ಅಥವಾ ಇಲ್ರಿ? ದೇಹದ ತ್ಯಾಗ ಮಾಡಿದಾರೋ ಅಥವಾ ದೇಹ ಇದೆ ಮುನಿಗಳಿಗೆ? ದೇಹದ ತ್ಯಾಗ ಮಾಡಿದ್ದಾರೆ.
ದೇಹ ಸಂಯೋಗದೊಳಗಿದೆ, ಆ ಮಾತು ಬೇರೆ. ಆದರೆ ದೇಹ ನಾನು, ದೇಹಕ್ಕೆ ಸಂಬಂಧಿಸಿದ ಯಾವ ಕರ್ತವ್ಯದ ಹೊಣೆಗಾರಿಕೆ ಅವರ ಬುದ್ಧಿಯೊಳಗೆ ಇಲ್ಲ. ನಾವು ಕಲ್ಪನೆ ಮಾಡಿಕೊಂಡ ಹಾಗೆ ಮುನಿ ದಶೆ ಆಗಲಿ, ನಾವು ಕಲ್ಪನೆ ಮಾಡಿಕೊಂಡ ಹಾಗೆ ಶ್ರಾವಕ ಪ್ರತಿಮಾ, 4ನೇ ಪ್ರತಿಮಾ, 5ನೇ ಪ್ರತಿಮಾ ಕೊಡೋಣ ಏನ? ಹ್ಞೂ ಅಂದ್ರೆ ಇದು ಮಾತು ನಾವು ಕೇಳಿ ಬರ್ತಿದ್ದೇವೆ. ಎಷ್ಟು ಹಗುರವಾಗಿ ತಗೊಂಡಿದ್ದೇವೆ ನಾವು ಧರ್ಮ ಅಂತಂದ್ರೆ, ಎಷ್ಟು ಹಗುರವಾಗಿ ನೋಡ್ತಾ ಇದ್ದೇವೆ. ಆ ನೋಡುವಿಕೆಯ ಫಲ, ಆ ತಿಳಿಯುವಿಕೆಯ ಫಲ ನಾವು ಭೋಗಿಸೋದಿದೆ. ಧರ್ಮ ಹಗುರ ಆಗುವುದಿಲ್ಲ. ಧರ್ಮ ಹಗುರ ಆಗುವುದಿಲ್ಲರಿ. ನಾವು ಅದನ್ನು ಹಾಗೆ ಹಗುರವಾಗಿ ತಿಳ್ಕೊಂಡಂತ ನೋಡೋದರದ ಫಲ ನಮಗೆ ಧರ್ಮದಿಂದ ದೂರ ಉಳಿಯುವ ಶಿಕ್ಷೆ ಸಿಗೋದರೆ, ವಾಸ್ತವಿಕ ಧರ್ಮದಿಂದ ದೂರ ಉಳಿಯುವ ಶಿಕ್ಷೆ ಸಿಗೋದು. 6ನೇ ಗುಣಸ್ಥಾನ ಯೋಗ್ಯ ಸಾಧನ ಅತ್ಯಂತ ಸುಲಭ ಇದೆ. 5ನೇ ಗುಣಸ್ಥಾನ ಯೋಗ್ಯ ಸಾಧನ ಕಠಿಣ ಇದೆ. ಅಂಥೇಳಿನ 5ನೇ ಗುಣಸ್ಥಾನದವ 6ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಆದ್ರೆ 6ನೇ ಗುಣಸ್ಥಾನದವ ಚ್ಯುತ ಹೊಂದಿದ ಅಂತಂದ್ರೆ ಕೆಳಗೆ ಬರೋದಂತಂದ್ರೆ ಆತ್ಮಘಾತ ಮಾಡಿಕೊಂಡ ಹಾಗೆ ಇದೆ. ಯಾವ ಪ್ರಕಾರ ಕ್ರಿಕೆಟ್ ಒಳಗೆ ರನ್ಔಟ್ ಆಗೋದಂತಂದ್ರೆ ಆತ್ಮಘಾತ ಮಾಡ್ಕೊಂಡ ಹಾಗೆ ಇದೆ. ಹೊಡಿದಿದ್ರೆ ಇಲ್ಲಿ ಕ್ಯಾಚ್ ಆದ್ರೆ ಅದು ಔಟ್. ನಿಜವಾಗಿ ಅದು ಶೌರ್ಯದ ಮಾತಿದೆ, ಬುದ್ಧಿವಂತಿಕೆಯ ಮಾತಿದೆ. ಆದರೆ ರನ್ಔಟ್ ಆದ ಅಂತಂದ್ರೆ ಅದು ಆತ್ಮಘಾತ. ಅದೇ ಪ್ರಕಾರ ಮುನಿ 5ನೇ ಗುಣಸ್ಥಾನಕ್ಕೆ ಬಂದ ಅಂತಂದ್ರೆ ನಿಜವಾಗಿ ಅದು ಆತ್ಮಘಾತ. ಶ್ರಾವಕ 4ನೇ ಗುಣಸ್ಥಾನಕ್ಕೆ ಹೋದ್ರೂ ಅದು ಆತ್ಮಘಾತ ಅಲ್ಲ. ಯಾಕೆ ಅಂತಂದ್ರೆ ಅದನ್ನು ನಾವು ಶ್ರಾವಕ ದಶೆಯೊಳಗಡೆ, ಗೃಹಸ್ಥ ದಶೆಯೊಳಗೆ ಅಲ್ಲಿ 4, 5 ಆಗ್ತಾ ಇರುತ್ತವೆ. ಪ್ರಸಂಗ ಉದಯದ ಅನುಸಾರ, ದುರ್ಬಲತೆಯ ಅನುಸಾರ 4ನೇ ಗುಣಸ್ಥಾನ ಯೋಗ್ಯ ಪರಿಣಾಮಗಳು ಕೂಡ ಬರ್ತಾವೆ. ಆದ್ರೆ ಮುನಿಗೆ 5ನೇ ಗುಣಸ್ಥಾನ ಯೋಗ್ಯ ಪರಿಣಾಮ ಬಂದು ಅಂತಂದ್ರೆ ಅದು ಮುನಿ ಧರ್ಮಕ್ಕೆ ಕಲಂಕ ಇದೆ, ತನ್ನ ಸಾಧನೆಗೆ ಕಲಂಕ ಇದೆ, ತನ್ನ ಜೀವನಕ್ಕೆ ನಿಜವಾಗಿನ ಅರ್ಥ ಏನೂ ಉಳಿಯುವುದಿಲ್ಲ. ಅದಕ್ಕೆ ತಿಳ್ಕೊಳ್ಳೋದ ಆಗಮದಲ್ಲಿ ಸಾಕಷ್ಟು ಮಾತು ಸಿಗ್ತವ್ರೆ. ಗುಣಭದ್ರಾಚಾರ್ಯ ಹೇಳಿದರು. ಏನು ಹೇಳಿದರು? ಚಂದ್ರನಲ್ಲಿ ಯಾವ ಕಪ್ಪು ಕಲೆ ಇದೆಯಲ್ಲ ಅದು ಯಾವುದರಿಂದ ಕಾಣಿಸ್ತಿದೆ? ಟಾರ್ಚ್ ಬಿಟ್ಟು ನೋಡೋದು ಯಾವುದರಿಂದ? ಚಂದ್ರನ ಪ್ರಕಾಶದಿಂದಲೇ ಕಾಣಿಸ್ತಿದೆ. ಅದೇ ಪ್ರಕಾರ ಮುನಿಯಲ್ಲೇ ದೋಷ, ಅದು ಮುನಿ ಧರ್ಮದ ಪ್ರಖರ ಕಾಂತಿಯೊಳಗನ ಕಾಣಿಸ್ತಿದೆ. ಮುನಿ ಧರ್ಮದೊಳಗ ದೋಷ, ಮುನಿ ಅವಸ್ಥೆಯೊಳಗೆ ದೋಷ ಬಂತು ಅಂತಂದ್ರೆ ಅವ ಉಭಯ ಭ್ರಷ್ಟನಲ್ವೇ, ಉಭಯ ಭ್ರಷ್ಟ. ತನ್ನ ಮಾರ್ಗದಿಂದಂತೂ ತಾನು ಭ್ರಷ್ಟನ ಅದನು. ಆದ್ರೆ ಯಾರ ಶ್ರಾವಕರ ಅಥವಾ ತನಗಿಂತ ಕೆಳಗಿನವರದರು ಅವರಿಗೆ ಆದರ್ಶ ಆಗುವುದರಲ್ಲಿ ಅವನು ಭ್ರಷ್ಟ. ಭ್ರಷ್ಟದ ಪೋಷಣೆ ಹೀಗೆ ಆಗಮದಲ್ಲಿ ದೃಷ್ಟಾಂತ ಬರ್ತವೆ. ಶ್ರಾವಕ ತಪ್ಪು ಮಾಡಿದರೆ ನಿಜವಾಗಿ ಅದು ಅಷ್ಟ ಘೋರ ದಂಡನೆ ಪ್ರಾಪ್ತ ಆಗುವಂಥ ಅಪರಾಧ ಅಲ್ಲ, ದೋಷ ಅಲ್ಲ. ಆದರೆ ಮುನಿ ದೋಷ ಮಾಡಿದರೆ ಅದು ನಿಜವಾಗಿ ಘೋರ ದಂಡನೀಯ ಇದೆ. ಆ ಪ್ರಜ್ಞೆಯದ ಜೊತೆಗೆ ಇಲ್ಲಿ ಅಮೃತ ಚಂದ್ರಾಚಾರ್ಯ ದೇವ ಶ್ರಾವಕ ದಶೆಯಲ್ಲಿ ಮಾಡಿದಂಥ ಸಾಧನೆಯನ್ನು ಸ್ಮರಿಸಿಕೊಂಡ ಮುನಿಯೋಗ್ಯ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಭವ್ಯ ಜೀವರುಗಳಿಗೆ ಕೂಡ ಮಾರ್ಗದ ಬೋಧ ಮಾಡ್ತಾ ಇದ್ದಾರೆ ಅಂತೇಳಿ ಯಾರು ಮಾರ್ಗ ಪ್ರಾಪ್ತ ಮಾಡಿಕೊಳ್ತಾರೋ ಅವರು ಕೃತಜ್ಞ ಬುದ್ಧಿಯಿಂದ, ಉಪಕಾರಿ ಭಾವನೆಯಿಂದ ಗುರುಗಳು ನನ್ನ ಸಲುವಾಗಿ ರಚನೆ ಮಾಡಿದರು. ಅಮೃತ ಚಂದ್ರಾಚಾರ್ಯ ದೇವ ಈ ಪ್ರಕಾರ ಶ್ರಾವಕನ ಆಚರಣೆ ತಿಳಿಸದೇ ಹೋಗಿದ್ರೆ ಶ್ರಾವಕ ಯಾವ ರೀತಿ ನಿರ್ದೋಷ ಮಾರ್ಗವನ್ನು ಪಡೆಯಲು ಸಾಧ್ಯ ಇತ್ತು ಅಂಥೇಳಿ ಯಾರು ಪ್ರಾಪ್ತ ಮಾಡಿಕೊಂಡಿದ್ದಾರೋ ಅವರು ಹೇಳಬಹುದಾಗಿದೆ. ನಡಿ ಭಾವಾರ್ಥ. ಪ್ರಾಸುಕ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡಬೇಕೆಂಬುದು ಆಚಾರ್ಯರ ಅಭಿಪ್ರಾಯವಿದೆ. ಇದು ಟೋಡರ ಮಲ್ಲರದೇ ಇರಬಹುದು ಅಥವಾ ದೌಲತರಾಮದ್ದೇ ಇರಬಹುದು. ಭಾವಾರ್ಥ ಅದರದ್ದು ನಿರ್ಣಯ ನಾವು ಮಾಡಲಿಕ್ಕೆ ಹೋಗೋದಿಲ್ಲ, ಭಾವಾರ್ಥ ತಿಳ್ಕೊಳ್ಳೋದು. ಪ್ರಾಸುಕ ದ್ರವ್ಯಗಳಿಂದ ಭಗವಂತರ ಪೂಜೆ ಮಾಡಬೇಕೆಂಬುದು ಆಚಾರ್ಯರ ಅಭಿಪ್ರಾಯವಿದೆ. ಆದುದರಿಂದ ನೀರನ್ನು ಲವಂಗದಿಂದ ಪ್ರಾಸುಕವನ್ನಾಗಿ ಮಾಡಿಕೊಳ್ಳಬೇಕು. ಕೆಳಗಡೆ ಪ್ರಾಸುಕದ ಅರ್ಥ ಕೊಟ್ಟಿದ್ದಾರೆ, ಅಡಿ ಟಿಪ್ಪಣಿ. ಆ ದ್ರವ್ಯವು ಪಕ್ವವಾಗಿರಬೇಕು.
ಅಗ್ನಿಯಿಂದ ಕಾಯಿಸಿದ್ದಿರಬೇಕು. ಲವಣ ಹಾಗೂ ಆಮ್ಲ ರಸ ಮಿಶ್ರಿತವಿರಬೇಕು. ಗಾಣ, ಚೂರಿ, ಗಿರಣಿ ಮೊದಲಾದ ಯಂತ್ರಗಳಿಂದ ಭಿನ್ನ ಭಿನ್ನ ಮಾಡಿದ್ದಿರಬೇಕು ಹಾಗೂ ಸಂಶೋಧಿತವಿರಬೇಕು. ಇವೆಲ್ಲವೂ ಪ್ರಾಸುಕವಿವೆ, ಅಚಿತ್ತವಿದೆ. ಈ ಗಾಥೆಯು ಸ್ವಾಮಿ ಕಾರ್ತಿಕೇಯ ಗ್ರಂಥದ ಸಂಸ್ಕೃತ ಟೀಕೆಯಲ್ಲಿ ಮತ್ತು ಗೊಮ್ಮಟಸಾರದ ಕೇಶವವರ್ಣೀಕೃತ ಸಂಸ್ಕೃತ ಟೀಕೆಯಲ್ಲಿ ಸತ್ಯವಚನದ ಭೇದಗಳಲ್ಲಿ ಹೇಳಲಾಗಿದೆ. ನಡೆದರೆ ಅದರ ಚರ್ಚೆ ಮತ್ತೊಂದು. ಅಥವಾ ನೀರನ್ನು ಕುದಿಸಿ ತೆಗೆದುಕೊಳ್ಳಬೇಕು ಮತ್ತು ಅದೇ ನೀರಿನಿಂದ ಪೂಜಾ ದ್ರವ್ಯಗಳನ್ನು ತೊಳೆದುಕೊಳ್ಳಬೇಕು. ಭಗವಂತರ ಪೂಜೆಯಲ್ಲಿ ಅನೇಕ ಪ್ರಕಾರದ ಸಚಿತ್ತ ಪದಾರ್ಥಗಳನ್ನು ಎಂದರೆ ಮೋಸಂಬಿ, ಕಿತ್ತಳೆ ಹಣ್ಣು, ಸೀತಾಫಲ, ಕಬ್ಬು ಮೊದಲಾದ ವಸ್ತುಗಳನ್ನು ಉಪವಾಸದ ವ್ರತಧಾರಣ ಮಾಡಿದವರು ಎದ್ದು ಏರಿಸಬಾರದು. ಇದರಲ್ಲಿ ಅನೇಕ ಪ್ರಕಾರದ ಪ್ರಶ್ನೆಗಳಿಗೆ ಜನ್ಮ ಆಗುವಂಥದ್ದು ವಚನ ಇದೆ. ಮುಂದಿನ ಸಲ ನೋಡೋಣ. ಸಮಯ ಆಗಿದೆ.